Praise the Lord. Hallelujah. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಪ್ರಿಯರೇ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಮತ್ತೊಂದು ಸಾರಿ ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾವು ವಂದಿಸುವವನಾಗಿದ್ದೇನೆ. ಒಂದು ಸಂದರ್ಭದಲ್ಲಿ ಶನಿವಾರ ದಿನದಂದು ದೇವರು ನಮ್ಮೊಟ್ಟಿಗೆ ಮಾತಾಡಿದಂಥ ಮಾತುಗಳು ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಅಪ್ಪ ಅವರು ಬಂದಿದ್ರು, ಯಾವ ವಿಷಯದ ಕುರಿತಾಗಿ ವಾಕ್ಯ ಹೇಳಿದ್ರು? ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ವಾಕ್ಯಗಳನ್ನ ನಾವು ಮರೆಯಬಾರದು. ಹಲ್ಲೆಲೂಯಾ. ಏನು ಅಧಿಕಾರ? ದೇವರ ಮಕ್ಕಳಾಗುವಂತ ಒಂದು ಅಧಿಕಾರದ ವಿಷಯವಾಗಿ ನೀವೆಲ್ಲರೂ ಕೂಡ ವಾಕ್ಯವನ್ನ ಕೇಳಿದಿರಿ ಪ್ರಿಯರೇ. ಈ ಸಮಯದಲ್ಲಿ ಕ್ಲುಪ್ತವಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಶೆಕೆ ಬಹಳ ಐತಲ್ರಿ? ಹಲ್ಲೆಲೂಯಾ. ಮೋಡ ಆದ್ರೂ ಕೂಡ ಶೆಕೆ ಬಹಳ ಇದೆ. ಪ್ರಕಟಣೆ ಗ್ರಂಥ ತೆಗಿರಿ ಒಂದ್ಸಾರಿ. 2ನೇ ಅಧ್ಯಾಯ 5ನೇ ವಾಕ್ಯವನ್ನ ಇವತ್ತಿನ ದಿನ ಧ್ಯಾನ ಮಾಡೋಣ. ಪ್ರಕಟಣೆ 2:5ನೇ ವಾಕ್ಯ. ಯಾರು ಮಾತಾಡ್ಬೇಡ್ರಿ, ಚಿಕ್ಕ ಮಕ್ಕಳು ಮಾತಾಡ್ಬೇಡ್ರಿ. ಚಿಕ್ಕ ಮಕ್ಕಳು ಓದುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ. 2ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಹಲ್ಲೆಲೂಯಾ. ಈ ಸಮಯದಲ್ಲಿ ಕಣ್ಣುಗಳು ಮುಚ್ಚಿರಿ. ಈ ವಾಕ್ಯದ ಮೂಲಕವಾಗಿ ದೇವರೇ ನನ್ನೊಟ್ಟಿಗೆ ಮಾತಾಡು ಎಂಬುದಾಗಿ ನಾವು ದೇವರ ಹತ್ರ ಕೇಳಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಓದಿದಂತ ವಾಕ್ಯದ ಭಾಗದಲ್ಲಿ ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ಬೇಕಾದ ಆತ್ಮಿಕ ವಿಷಯಗಳನ್ನು ಸ್ವಾಮಿ ಸಮಯದಲ್ಲಿ ನೀನು ಕರ್ತನೆ ಮಾತನಾಡಯ್ಯ. ಬೇಕಾದ ಆತ್ಮಿಕ ಆಹಾರವನ್ನ ಉಣಬಡಿಸು ಸ್ವಾಮಿ. ಹೌದು ರಾಜನೇ, ಮನ್ನಾ ಎನ್ನುವಂತ ಆಹಾರ ನಮ್ಮ ಪೂರ್ವಿಕರು ಸ್ವಾಮಿ ಅರಣ್ಯದಲ್ಲಿ ಸ್ವಾಮಿ ದಿನವೂ ಹೊಸದಾಗಿ ನೀನು ಅನುಗ್ರಹಿಸ್ತಾ ಇದ್ದೀವಿ ಸ್ವಾಮಿ. ಈ ಸಮಯದಲ್ಲಿಯೂ ಕೂಡ ಸ್ವಾಮಿ ಹೊಸದಾದಂತ ನಿನ್ನ ವಾಕ್ಯವನ್ನ, ರೇಮಾ ವಾಕ್ಯವನ್ನ ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ಅನುಗ್ರಹಿಸಿ ನಾವು ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ನೀನು ಬರುವ ಪರ್ಯಂತರ ಸ್ವಾಮಿ ಜೀವಿಸ್ಲಿಕ್ಕಾಗುವ ಹಾಗೆ ಕಾರ್ಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದಿದಂತ ವಾಕ್ಯದ ಭಾಗದಲ್ಲಿ ಒಂದು ಅಂಶ ದೇವರು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಏನೆಂಬುದಾಗಿ? ನೀನು ನೆನಪಿಗೆ ತಂದುಕೋ. ಯಾವುದನ್ನ ನೀನು ನೆನಪಿಗೆ ತಂದುಕೊಳ್ಬೇಕು? ನೀನು ಎಲ್ಲಿ ಬಿದ್ದಿದ್ದೀಯೋ, ಯಾವ ವಿಷಯದಲ್ಲಿ ನೀನು ಸೋತು ಹೋಗಿದ್ದೀಯೋ ಆ ವಿಷಯವನ್ನ ನೀನು ನೆನಪಿಗೆ ತಂದುಕೋ. 3 ಅಂಶಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. ವಿಶೇಷವಾಗಿ ಇದು ಯೋಹಾನನು ಬರೆದಂತ ಒಂದು ಪ್ರಕಟಣೆಯ ಪುಸ್ತಕದಿಂದ ನಾವು ಇವತ್ತಿನ ದಿನ ಧ್ಯಾನ ಮಾಡ್ತಾ ಇದ್ದೇವೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನ ನೆನಪಿಗೆ ತಂದುಕೊಂಡ ಮೇಲೆ ದೇವರ ಕಡೆಗೆ ತಿರುಗಿಕೋ, ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೆನಪಿಗೆ ತಂದುಕೊಳ್ಳಬೇಕಾಗಿದೆ ಯಾವ ಒಂದು ವಿಷಯವನ್ನ? ನಾವು ದೇವರನ್ನ ಮೊದಲು ನಂಬಿದಾಗ ಇರುವಂತ ಒಂದು ಭಕ್ತಿ, ನಾವು ಮೊದಲು ದೇವರನ್ನ ನಂಬಿದಾಗ ನಮ್ಮಲ್ಲಿ ಇರುವಂತ ಮೊದಲನೆಯ ವಿಶ್ವಾಸ, ನಾವು ಮೊದಲು ದೇವರನ್ನ ನಂಬಿದಾಗ ನಮ್ಮಲ್ಲಿ ಇರತಕ್ಕಂತ ಆ ಒಂದು ಶ್ರದ್ಧೆಯುಳ್ಳಂತ ಒಂದು ಭಕ್ತಿ ಇವತ್ತಿನ ದಿನ ನಮ್ಮ ಜೀವಿತದಲ್ಲಿ ಕಾಣಿಸ್ತಾ ಇದೆಯಾ? ಹಲ್ಲೆಲೂಯಾ.
ಇವತ್ತಿನ ದಿನ ಅನೇಕ ಜನರು ದೇವರನ್ನ ನಂಬಿದ್ದೇವೆ ಎಂಬುದಾಗಿ ಲೋಕದ ಕಾರ್ಯಗಳನ್ನ ಮಾಡುತ್ತಾ ಲೋಕದ ಪ್ರಕಾರವಾಗಿ ಜೀವಿಸುತ್ತಾ ಅವರು ದೇವರಿಂದ ದೂರವಾಗಿ ಹೋದಂತವರಾಗಿದ್ದಾರೆ ಪ್ರೇಯರ್. ಅವರು ಅನ್ಕೊಳ್ತಾ ಇದ್ದಾರೆ ನಾವು ದೇವರಲ್ಲಿ ಇದ್ದೀವಿ, ನಾವು ಕ್ರಿಸ್ಮಸ್ ಮಾಡ್ತೀವಿ, ಈಸ್ಟರ್ ಮಾಡ್ತೀವಿ, ಗುಡ್ ಫ್ರೈಡೆ ಮಾಡ್ತೀವಿ, ಇನ್ನೊಂದು ಹಬ್ಬ ಮುನ್ನೊಂದು ಹಬ್ಬ ಎಲ್ಲ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿ. ಆದರೆ ಅವರ ಒಂದು ಕಾರ್ಯಗಳು, ಅವರು ಮಾಡುವಂತ ಕೆಲಸಗಳು ದೇವರಿಗೆ ಎಷ್ಟೋ ವಿರೋಧವಾದ ರೀತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಮೊನ್ನೆ ಒಬ್ಬ ಸಹೋದರನು ನನ್ನೊಟ್ಟಿಗೆ ಮಾತಾಡಿದ, ನಿನ್ನೆ ಅನ್ಸುತ್ತೆ, ಅವ್ರು ಹೇಳಿದ್ರು, ಅಯ್ಯರೇ ಮಂದಿರಕ್ಕೆ ಯಾಕೆ ಬರಬೇಕು, ಎರಡು ಕಡೆ ಹೋಗುವ ಹಾಗಿದ್ರೆ. ಇಲ್ಲಿ ಮಂದಿರಕ್ಕೆ ಬಂದು ಮಂದಿರದಲ್ಲಿ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲ ಕಾರ್ಯಗಳನ್ನ ಮಾಡಿ ಪ್ರಾರ್ಥನೆ ಮಾಡಿಸಿಕೊಂಡು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಮತ್ತೆ ಇನ್ನೊಂದು ಕಡೆಗೆ ಹೋಗುವಂಥದ್ದು ಯಾವ ವಿಷಯಕ್ಕಾಗಿ ಎಂಬುದಾಗಿ. ನಿಜವಾಗ್ಲೂ ಅದು ಬಹಳ ಆಲೋಚನೆ ಮಾಡುವಂತ ಒಂದು ಸಂಗತಿಯಾಗಿದೆ ಪ್ರಿಯರೇ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ವಿಶ್ವಾಸ ಭಕ್ತಿ ಎನ್ನುವಂಥದ್ದು ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಜನರು ಸೃಷ್ಟಿಕರ್ತನಾದ ದೇವರಿಗೆ ಭಯಪಡದೆ ಸೃಷ್ಟಿಯ ವಸ್ತುಗಳಿಗೆ, ಮನುಷ್ಯರು ಮಾಡಿದಂತ ಒಂದು ಸಂಪ್ರದಾಯಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಭಯಪಡುವಂತ ಪರಿಸ್ಥಿತಿ ಉಂಟಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಲ್ಲಿ ಏನಂತ ಹೇಳ್ತಾ ಇದೆ, ನೀನು ನೆನಪು ಮಾಡಿಕೋ, ನೀನು ಜ್ಞಾಪಕ ಮಾಡಿಕೋ, ನೀನು ಎಲ್ಲಿಂದ ಬಿದ್ದಿದ್ದೀಯೋ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನೀನು ಸೋತು ಹೋಗಿದ್ದೀಯಾ, ಮೊದಲು ದೇವರನ್ನ ನಂಬಿದಾಗ ನಿನ್ನಲ್ಲಿ ಇರ್ತಕ್ಕಂಥ ಭಕ್ತಿ ಇವತ್ತಿನ ದಿನ ಕಾಣಿಸ್ತಾ ಇದೆಯಾ? ಹಲ್ಲೆಲೂಯಾ. ನೀವು ಹಾಗೆ ಸತ್ಯವೇದದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ಥ ಕಡೆಗೆ ನೀವು ತೆಗೆದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ತಂದೆಗೆ ಎಷ್ಟು ಜನ ಮಕ್ಕಳಿದ್ದಾರೆ? 2 ಮಕ್ಕಳಿದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ? 2 ಮಕ್ಕಳಿದ್ದಾರೆ. ವಾಕ್ಯ ಚೆನ್ನಾಗಿ ಕೇಳಬೇಕು. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಳಿ ಹೊಡ್ರಿ ಒಂದ್ಸರಿ. ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅಲ್ಲೆಲ್ಲೂಯಾ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಳಿ ಹೊಡ್ರಿ. ಹೊಡೆಯಲ್ಲ. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಒಬ್ಬ ತಂದೆಗೆ 2 ಮಕ್ಕಳಿದ್ರು. ಎಷ್ಟು ಜನ ಮಕ್ಕಳಿದ್ರು? 2 ಮಕ್ಕಳಿದ್ರು. 2 ಮಕ್ಕಳಿದ್ದಾಗ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿಕೊಂಡು ಹೋಗ್ತಾ ಇರಬೇಕಾದ್ರೆ ತಂದೆ ಬಹಳ ಸಂತೋಷವುಳ್ಳವನಾಗಿ ಜೀವಿಸ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಚಿಕ್ಕ ಮಗನು ತಂದೆಗೆ ಕೇಳ್ತಾ ಇದ್ದಾನೆ, ಅಪ್ಪ ನನಗೆ ಬರುವಂತ ಪಾಲನ್ನ ನನಗೆ ಕೊಟ್ಟು ಬಿಡು, ನಾನು ಏನ್ ಮಾಡ್ತೀನಿ, ಬೇರೆಯಾಗಿ ನಾನು ಬೇರೆ ಕಡೆಗೆ ಹೋಗಿ ನಾನು ಬಿಸಿನೆಸ್ ಅನ್ನ ಮಾಡ್ತೀನಿ ಅಂತ ಹೇಳಿ ತಂದೆಯಿಂದ ಏನ್ ಮಾಡ್ತಾ ಇದ್ದಾನೆ, ದೂರ ಹೋಗ್ತಾ ಇದ್ದಾನೆ. ಯಾವ ವಿಷಯದ ಸಲುವಾಗಿ? ನಾನು ಸ್ವಂತವಾಗಿ ನಾನು ಬಿಸಿನೆಸ್ ಮಾಡಿ ನಾನೇನ್ ಮಾಡ್ತೀನಿ, ನನ್ನ ಒಂದು ಸ್ಥಿತಿಗತಿಗಳನ್ನ ನಾನೇ ಕಟ್ಟಿಕೊಳ್ತೀನಿ, ನನ್ನ ಕಾಲಿನ ಮೇಲೆ ನಾನೇ ನಿಂತುಕೊಳ್ತೀನಿ ಅಂತೇಳಿ ತಂದೆಯ ಹತ್ರ ಏನ್ ಮಾಡ್ತಾ ಇದ್ದಾನೆ, ಭಾಗವನ್ನ ಕೇಳ್ತಾ ಇದ್ದಾನೆ ಪ್ರಿಯರೇ. ಯಾರು? ಹಿರಿಯದಾದ ಮಗ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ, ಆ ಮಗನು ಭಾಗವನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾನೆ, ಹೋಗುವಾಗ ಎಲ್ಲ ತಂದೆ ಕೊಟ್ಟ, ಅವನಿಗೆ ಬರಬೇಕಾದಂತ ಎಲ್ಲ ಪಾಲನ್ನು ಕೊಟ್ಟ ಮೇಲೆ ಆ ಮಗನು ಏನ್ ಮಾಡ್ತಾ ಇದ್ದಾನೆ, ದೇಶಾಂತರಕ್ಕೆ ಹೋಗ್ತಾ ಇದ್ದಾನೆ. ಬೇರೆದಾದ ದೇಶಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ತನ್ನ ಹಣವನ್ನೆಲ್ಲ ಏನ್ ಮಾಡ್ಬಿಟ್ಟ, ಖರ್ಚು ಮಾಡಿಬಿಟ್ಟ, ಎಲ್ಲ ಹಣ. ದೇವ್ರ ವಾಕ್ಯ ಹೇಳುತ್ತೆ, ಆತನು ವ್ಯಭಿಚಾರಕ್ಕೆ ಜಾರಿ ಹೋದ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಆತನು ಕೆಟ್ಟದಾಗಿರ್ತಕ್ಕಂಥ ಒಂದು ವ್ಯಾಪಾರವನ್ನ ಮಾಡಿ ಎಲ್ಲವನ್ನು ಕಳೆದುಕೊಂಡು ಬಿಟ್ಟನಂತೆ. ತಂದೆ ಮಗನಿಗೆ ಎಷ್ಟು ಪಾಲನ್ನು ಕೊಟ್ಟಿದ್ನೋ ಆ ಎಲ್ಲ ಪಾಲನ್ನ ಚಿಕ್ಕ ಮಗ ಏನ್ ಮಾಡ್ಬಿಟ್ಟ, ಕಳೆದುಕೊಂಡು ಬಿಟ್ಟ ಪ್ರೇಯರ್. ಆ ಸಮಯದಲ್ಲಿ ಆ ವ್ಯಕ್ತಿ ಊಟ ಮಾಡಕ್ಕಂತೂ ಬೇಕಲ್ರಿ, ಅವಾಗ ಏನ್ ಮಾಡ್ತಾ ಇದ್ದಾನಾತ, ಅಲ್ಲಿ ಆ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಕೆಳಗಡೆ ಏನ್ ಮಾಡ್ತಾ ಇದ್ದಾನೆ, ಹಂದಿಗಳನ್ನ ಕಾಯುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಪ್ರೇಯರ್. ಏನ್ ಕೆಲಸಕ್ಕೆ ಹೋಗ್ತಾ ಇದ್ದಾನೆ? ಹಂದಿಗಳನ್ನ ಕಾಯುವಂತ ಒಂದು ಕೆಲಸ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಈ ವಿಷಯದ ಕುರಿತಾಗಿ ಇರುತ್ತೆ ಪ್ರೇಯರ್. ಹಂದಿಗಳನ್ನ ಕಾಯುವಂತ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವಾಗ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ನೆನಪು ಮಾಡಿಕೊಳ್ತಾ ಇದ್ದಾನೆ. ಏನ್ ಮಾಡಿಕೊಳ್ತಾ ಇದ್ದಾನೆ? ನೆನಪು ಮಾಡಿಕೊಳ್ತಾ ಇದ್ದಾನೆ. ಏನನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ? ಅಯ್ಯೋ, ನಾನು ನನ್ನ ತಂದೆಯಿಂದ ದೂರ ಆಗಲಾರದೆ ಇದ್ದಿದ್ರೆ, ಅಯ್ಯೋ ನಾನು ನನ್ನ ತಂದೆಯಿಂದ ದೂರ ಆಗಿ ಈ ಕಡೆ ಬರಲಾರದೆ ಇದ್ದಿದ್ರೆ ನಾನು ಹೆಂಗಿರ್ತಿದ್ದೆ, ರಾಜನಾಗಿ ಇರ್ತಿದ್ದೆ, ರಾಜಕುಮಾರನಾಗಿ ನಾನು
ಜೀವಿಸ್ತಾ ಇದ್ದೆ. ಆದ್ರೆ ಈಗ ನಾನು ನನ್ನ ತಂದೆಯಿಂದ ದೂರಾಗಿ ದೇಶವಲ್ಲದ ದೇಶಕ್ಕೆ ಬಂದು ನನ್ನ ಆಸ್ತಿ ಎಲ್ಲವನ್ನ ವ್ಯಯ ಮಾಡಿ ನಾನು ಏನ್ ಮಾಡ್ತಾ ಇದ್ದೇನೆ, ಒಬ್ಬಾತನ ಕೈ ಕೆಳಗಡೆ ಹಂದಿಯನ್ನ ಮೇಯಿಸುವಂತ ಕೆಲಸದಲ್ಲಿ ನಾನು ಸೇರಿಕೊಂಡಿದ್ದೇನೆ. ನನಗೆ ಊಟಕ್ಕೂ ಕೂಡ ಏನಿಲ್ಲ, ಗತಿ ಇಲ್ಲದ ಪರಿಸ್ಥಿತಿ ಆಯ್ತಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನಂತೆ, ಆ ಸಣ್ಣ ಮಗ ಯಾರನ್ನ ನೆನಪು ಮಾಡಿಕೊಳ್ತಾನೆ, ಈಗ ತಂದೆಯನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತಂದೆ ಅಂದ್ರೆ ಯಾರಂದ್ರೆ ಪ್ರಿಯರೇ, ಸೃಷ್ಟಿಕರ್ತನಾಗಿರುವಂತ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಪ್ಪಿ ಹೋದಂತ ಕುಮಾರ ಯಾವಾಗ ತನ್ನ ಸ್ಥಿತಿಗತಿಯನ್ನ ನೆನಪು ಮಾಡಿಕೊಂಡು ತಾನು ಎಲ್ಲಿ ಬಿದ್ದಿದ್ದಾನೋ ಎನ್ನುವಂತ ಸ್ಥಿತಿಗತಿಗಳನ್ನ ನೆನಪು ಮಾಡಿಕೊಂಡು ಅವಾಗ ಆ ಕುಮಾರನಿಗೆ ಏನು ಬಂತು ಅಂತೇಳಿ ವಾಕ್ಯ ಹೇಳ್ತಾ ಇದೆ, ಬುದ್ಧಿ ಬಂತಂತೆ. ಏನ್ ಬಂತು? ಬುದ್ಧಿ. ಹಲ್ಲೆಲೂಯಾ. ಬುದ್ಧಿ ಬರುವಂತದಂದ್ರೆ ಏನ್ರಿ? ಬುದ್ಧಿ ಬರುವಂತದಂದ್ರೆ ಏನು? ಹಿಂದೆ ಯಾವ ರೀತಿಯಾಗಿದ್ನಲ್ವಾ, ಯಾವ ರೀತಿಯಾಗಿ ನಾನು ಜೀವಿಸಿದ್ನಲ್ವಾ, ತಂದೆ ಹತ್ತಿರ ಇದ್ದಂತ ಸಂದರ್ಭದಲ್ಲಿ ನನ್ನ ಡಿಗ್ನಿಟಿ ಎಲ್ಲರೂ ನನಗೆ ಗೌರವ ಕೊಡ್ತಾ ಇದ್ರಲ್ವಾ ಅಂತೇಳಿ ಯಾವಾಗ ಬುದ್ಧಿ ಬಂತು, ಎಲ್ಲ ಕಳ್ಕೊಂಡ ಮೇಲೆ. ಅದ್ರ ಸಲುವಾಗಿ ಒಂದು ಮಾತು ಹೇಳ್ತಾ ಇರ್ತಾರೆ, ಏನಂತ ಹೇಳ್ರಿ, ಕೆಟ್ಟ ಮೇಲೆ ಬುದ್ಧಿ ಬಂತಂತೆ. ಹೇಳಿರ ನೀವು? ಕೆಟ್ಟ ಮೇಲೆ ಬುದ್ಧಿ ಬಂತು, ಎಲ್ಲ ಕೆಡಿಸ್ಕೊಂಡಿದ್ದಾನೆ. ಅಲ್ಲೇ ಏನು, ತನ್ನ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಕಳ್ಕೊಂಡಿದ್ದಾನೆ. ಕಳ್ಕೊಂಡ ಮೇಲೆ ಈ ವ್ಯಕ್ತಿಗೆ ಏನ್ ಬರ್ತಾ ಇದೆ? ಬುದ್ಧಿ ಬರ್ತಾ ಇದೆ. ಬುದ್ಧಿ ಬಂದು ಅವಾಗ ತಾನು ಬಿದ್ದಂತ ಸ್ಥಿತಿಗತಿಯನ್ನ ಆತನ ಏನ್ ಮಾಡ್ತಾ ಇದ್ದಾನೆ, ನೆನಪು ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ನೀನು ದೇವರ ಮಂದಿರಕ್ಕೆ ಆಲಯಕ್ಕೆ ಬಂದಿದ್ದೀಯ ನಿಜ, ಆದ್ರೆ ನೀನು ಎಲ್ಲಾದ್ರೂ ಬಿದ್ದು ಹೋಗಿದ್ದೀಯೇನು, ಮೊದಲಿನ ಒಂದು ಸಂಬಂಧವನ್ನ ನೀನು ಕಡಿದು ಹಾಕಿಕೊಂಡಿದ್ದೀಯೇನೋ, ಕಣ್ಣಿಗೆ ನೀನು ಬಹಳ ಚೆನ್ನಾಗಿ ಕಾಣ್ತಾ ಇದೀಯ, ಏನಂತೇಳಿ ಬಹಳ ಭಕ್ತಿವಂತ. ಹಲ್ಲೆಲೂಯಾ. ಆದರೆ ಬೆಳೆ ಕಟಾವು ಮಾಡುವಾಗ ಏನಾಗ್ತಾ ಇದೆ, ಒಳಗಡೆ ಕಾಳೇ ಇಲ್ಲ. ಹಲ್ಲೆಲೂಯಾ. ಕಾಲಿನ ಉಪಾಧಿಯಲ್ಲಿ ಕಾಣಿಸ್ತಾ ಇದೀಯ, ಹೊರಗಡೆ ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀಯ, ಬಹಳ ಭಕ್ತಿವಂತನಾಗಿ ಕಾಣಿಸ್ತಾ ಇದೀಯ, ಆದ್ರೆ ನೀನು ಮಾಡುವಂತ ಕೆಲಸ ಕಾರ್ಯಗಳು ದೇವರಿಗೆ ಕಂಪ್ಲೀಟ್ ಆಗಿ ಏನಾಗಿದ್ದಾವೆ, ವಿರುದ್ಧವಾಗಿದ್ದಾವೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಚಿಕ್ಕ ಕುಮಾರ ತನ್ನ ಸ್ಥಿತಿಗತಿಗಳನ್ನ ಏನ್ ಮಾಡಿದಂತೆ, ನೆನಪು ಮಾಡಿಕೊಂಡ. ಹಲ್ಲೆಲೂಯಾ. ಅವನು ಎಲ್ಲ ಕಳೆದುಕೊಂಡ ಮೇಲೆ ಅವನಿಗೆ ಏನು ಬಂತು? ಬುದ್ಧಿ ಬಂತು. ಬುದ್ಧಿ ಬಂದ ಮೇಲೆ ಅವನು ನೆನೆಸಿಕೊಳ್ತಾ ಇದ್ದಾನೆ ಯಾವ ವಿಷಯವನ್ನ, ತನ್ನ ತಂದೆಯ ಸಮೀಪದಲ್ಲಿ ಹತ್ತಿರದಲ್ಲಿ ತನ್ನ ತಂದೆಯ ಕೆಳಗಡೆ ಇರುವಾಗ ಆತನ ಸ್ಥಿತಿಗತಿ ಬಹಳ ವ್ಯತ್ಯಾಸಕರವಾಗಿತ್ತು, ಆಶೀರ್ವಾದಕರವಾಗಿತ್ತು. ಆತನು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದ. ಆ ಸ್ಥಾನವೆಲ್ಲವನ್ನು ಈಗ ಏನ್ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ನೆನಪು ಮಾಡಿಕೊಳ್ತಾ ಇದ್ದಾನೆ, ಆಲೋಚನೆ ಮಾಡಿಕೊಳ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಈ ಒಂದು ಸಮಯದಲ್ಲಿ ನೀನು ನೆನೆಸಿಕೋ. ಹಲ್ಲೆಲೂಯಾ. ಎಲ್ಲಿ ಬಿದ್ದಿದ್ದೀ, ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀಯಾ, ಯಾವ ವಿಷಯದಲ್ಲಿ ಅನ್ಯರ ರೀತಿಯಲ್ಲಿ ನೀನು ನಡೆದುಕೊಳ್ತಾ ಇದ್ದೀಯಾ, ಯಾವ ವಿಷಯದಲ್ಲಿ. ಹಲ್ಲೆಲೂಯಾ. ನೀನು ದೇವರಿಗೆ ಹತ್ರ ಕೇಳ್ಕೊಂಡ್ರೆ ಸಾಕು, ಅವ್ರು ಇವ್ರ ಮುಂದೆ ಡಂಗರು ಹೊಡೆಯುವಂಥದ್ದು ಬೇಕಾಗಿಲ್ಲ. ಯಾರ ಹತ್ರ ಕೇಳ್ಕೊಬೇಕು ನಾವು? ದೇವ್ರ ಹತ್ರ ಕಣ್ಣೀರಿಂದ ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದೀಯಾ ಆ ತಪ್ಪನ್ನ ದೇವ್ರ ಮುಂದೆ ಹಾಕಿದ್ರೆ ಆತನ ಏನ್ ಮಾಡ್ತಾನೆ, ಕ್ಷಮಿಸುವಂತ ದೇವರಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಈ ತಪ್ಪಿ ಹೋದಂತ ಕುಮಾರ ಯಾರನ್ನ ನೆನೆಸಿಕೊಳ್ತಾ ಇದ್ದಾನೆ? ತಂದೆಯನ್ನ, ತನ್ನ ಹಳೆಯ ಸ್ಥಿತಿಗತಿಗಳನ್ನ, ತಂದೆಯ ಪಕ್ಕದಲ್ಲಿ ಇರುವಂತ ಆಶೀರ್ವಾದವನ್ನ ಏನ್ ಮಾಡ್ತಾ ಇದ್ದಾನೆ, ನೆನೆಸಿಕೊಳ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಮತ್ತೆ ತಾನು ಯಾವ ರೀತಿಯಾಗಿ ದೂರನಾದ. ಹಲ್ಲೆಲೂಯಾ. ಸ್ವಂತ ಇಷ್ಟ, ಸ್ವಂತ ಪ್ರಯತ್ನ, ಸ್ವಂತ ಬುದ್ಧಿಯಿಂದ ಆ ಒಂದು ಆಸ್ತಿಯನ್ನ ಭಾಗ ಮಾಡಿಕೊಂಡು ದೇವರಿಂದ ಯಾವ ರೀತಿಯಾಗಿ ದೂರ ಹೋದ, ತಂದೆಯಿಂದ ಯಾವ ರೀತಿಯಾಗಿ ದೂರ ಹೋದ, ಅವೆಲ್ಲವುಗಳನ್ನ ನೆನಪು ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನೀನು ಯಾವ ಸ್ಥಿತಿಯಿಂದ ಬಿದ್ದಿದ್ದೀಯೋ ಇವತ್ತಿನ ದಿನ ನೀನು ನೆನೆಸಿಕೋ. ತಪ್ಪಿ ಹೋದ ಕುಮಾರ ನೆನೆಸಿಕೊಂಡ ಮೇಲೆ ಆತನ ಏನ್ ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಪ್ರೇಯರ್. ಎರಡನೇದಾಗಿ ಹಲ್ಲೆಲೂಯಾ, ಏನ್ ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪ ಮನೋಭಾವನೆ ಅಂತ ಹೇಳಿ ಅಂದ್ರೆ ಆ ವ್ಯಕ್ತಿ ಎಲ್ಲಿದ್ದಾನೀಗ, ಹಂದಿಗಳನ್ನ ಕಾಯ್ತಾ ಇದ್ದಾನೆ. ಎಲ್ಲಿದ್ದಾನೆ? ಹಂದಿಗಳನ್ನ ಕಾಯ್ತಾ ಇದ್ದಾನೆ. ಹಂದಿಗೆ ಹಾಕುವಂತ ಆಹಾರವನ್ನೇ ಏನ್ ಮಾಡ್ತಾ ಇದ್ದಾನೆ, ಊಟ ಮಾಡ್ತಾ ಇದ್ದಾನ.
ಅದನ್ನು ಕೂಡ ಕೊಡಲಾರದಂತ ಒಂದು ಪರಿಸ್ಥಿತಿ, ದೇವರಿಂದ ದೂರವಾದಂತವರ ಸ್ಥಿತಿ ಆ ರೀತಿಯಾಗಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆತನು ತನ್ನ ತಂದೆಯ ಸ್ಥಿತಿಗತಿಗಳನ್ನ ನೆನಪು ಮಾಡಿಕೊಂಡ ಮೇಲೆ ಅವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾನ. ಏನಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನ? ಅಯ್ಯೋ, ನಾನು ನನ್ನ ತಂದೆಯ ಮನೆಯಲ್ಲಿ ಇದ್ದಿದ್ರೆ, ಅಟ್ಲೀಸ್ಟ್ ನಾನು ಕೆಲಸಗಾರನಾಗಿ ಇದ್ದಿದ್ರೆ ಎಷ್ಟೆಷ್ಟೋ ಒಳ್ಳೆಯ ಆಹಾರವನ್ನು ನನ್ನ ತಂದೆ ನನಗೇನ್ ಮಾಡ್ತಾ ಇದ್ದ, ಗುಣಪಡಿಸ್ತಿದ್ದ. ನಾನು ನನ್ನ ತಂದೆಯ ಮಗನು ಅನ್ನಿಸಿಕೊಳ್ಳುವುದಕ್ಕೂ ಕೂಡ ನಾನೇನಲ್ಲ, ಯೋಗ್ಯನಲ್ಲ ಅಂತೇಳಿ ತಾನು ಮಾಡಿದಂತ ತಪ್ಪಿಗೆ ಏನ್ ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನು ಮೊದಲನೇದಾಗಿ ನೆನಪು ಮಾಡಿಕೊಂಡ ಯಾರನ್ನ? ತಂದೆಯನ್ನ, ದೇವರನ್ನ. ಹಲ್ಲೆಲೂಯಾ. ಎರಡನೇದಾಗಿ ಏನ್ ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ತೆಲುಗಲ್ಲಿ ಇದೆನಾ? ತೆಲುಗು ಬೈಬಲ್ ತಂದಿರಾ? ತೆಲುಗು ಬೈಬಲ್ ಯಾರು ಇಲ್ದಿಲ್ವಾ? ಇದೇನಾ? ಹಾ, అదే ప్రకటనే 2:5. నీవు ఏ స్థితిలో నుండి పడితివో అది జ్ఞాపకము చేసుకొని మారు మనస్సు పొంది ఆ మొదటి క్రియలను చేయుము. అట్లు చేసి నీవు మారు మనస్సు పొందితేనే సరి, లేని ఎడల నేను నీ యొద్దకు వచ్చి నీ దీపస్తంభమును దాని చోట నుండి తీసివేతును. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಾರು ಮನಸ್ಸು, ಬದಲಾವಣೆ ಮನಸ್ಸು, ಪಶ್ಚಾತ್ತಾಪದ ಒಂದು ಮನಸ್ಸಿನ ಬಗ್ಗೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ನೀನು ತಿರುಗಬೇಕು. ಯಾರ ಕಡೆಗೆ ತಿರುಗಬೇಕು? ದೇವರ ಕಡೆಗೆ ಪರಿಪೂರ್ಣವಾಗಿ. ಈ ಮಗನು ತಪ್ಪಿ ಹೋಗಿದ್ದಾನೆ, ದೇವರಿಂದ ಕಂಪ್ಲೀಟ್ ಆಗಿ ದೂರವಾಗಿ ಹೋಗಿದ್ದಾನೆ. ಆ ಸಮಯದಲ್ಲಿ ಆತನು ಏನ್ ಮಾಡ್ತಾ ಇದ್ದಾನೆ? ಎಲ್ಲ ಕಳೆದುಕೊಂಡ ಮೇಲೆ ತನ್ನ ತಂದೆಯನ್ನ, ತಾನು ಬಿದ್ದಿರ್ತಕ್ಕಂಥ ಸ್ಥಿತಿಯನ್ನ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ನಾವು ಹಿಂದ್ಗಡೆ ನಮ್ಮ ಚರಿತ್ರೆ ಜ್ಞಾಪಕ ಮಾಡಿಕೊಳ್ಳಾರದೆ ಹೋದ್ರೆ ನಾವೇನಾಗಲ್ಲ, ಮುಂದೆ ಒಂದು ಒಳ್ಳೆಯ ಉನ್ನತವಾದ ಸ್ಥಾನವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ದೇವರು ನಾವು ಕರೆದಾಗ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಇವತ್ತಿನ ದಿನ ದೇವರು ನಮ್ಮನ್ನು ಯಾವ ರೀತಿಯಾಗಿ ಮೇಲಕ್ಕೆ ತಂದಿದ್ದಾನ, ಆ ಸ್ಥಿತಿಯನ್ನ ನಾವೇನ್ ಮಾಡಬಾರದು, ಮರಿಬಾರದು. ಹಲ್ಲೆಲೂಯಾ. ಈತನ ಅಂದ್ಕೊಳ್ತಾ ಇದ್ದಾನೆ, ನಾನ್ ತಂದೆಯ ಮನೆಯಲ್ಲಿದ್ದಾಗ ಹೆಂಗಿದ್ದೆ, ಎಲ್ಲಾ ರೀತಿಯಿಂದಲೂ ಆಶೀರ್ವಾದ, ಕೈ ಕೆಳಗಡೆ ಎಲ್ಲ ಆಳುಗಳಿದ್ದಾರೆ, ಹೇಳಿದಂತ ಕೆಲಸಗಳನ್ನ ಒಬ್ಬೊಬ್ರು ಮಾಡ್ತಾರೆ, ದಣಿಯೋಪಾದಿಯಲ್ಲಿದ್ದಾನೆ. ಆದ್ರೆ ತಂದೆಯಿಂದ ಆಸ್ತಿ ತಗೊಂಡು ದೂರ ಆದ ಮೇಲೆ ಇವಾಗ ಯಾರಿಲ್ರಿ ಈತನ ಹತ್ರ? ಯಾರಿಲ್ಲ, ಯಾವ ಸ್ನೇಹಿತರಿಲ್ಲ, ಯಾರು ಕೂಡ ಇಲ್ಲ. ಪಕ್ಕದಾಗ ಏನಿದಾವ? ಹಂದಿಗಳಿದಾವ. ಅಲ್ಲೆಲ್ಲಯ್ಯ, ಏನಿದಾವ? ಹಂದಿಗಳಿದಾವ. ಹಂದಿಗಳು ತಿನ್ನುವಂತ ಆಹಾರನೂ ಕೂಡ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅಲ್ಲೆಲ್ಲಯ್ಯ. ಆ ವಾಕ್ಯ ಓದಿದ್ರೆ ಲೂಕನ ಬರೆದ ಸುವಾರ್ತೆ 15 ತೆಗೆದಿಟ್ಕೊಂಡಿದ್ದೀರಾ? ಹದಿನಾರನೇ ವಾಕ್ಯ ನೋಡ್ರಿ. 15. ಅದಕ್ಕೆ ಪಿಲಾತನು, ಲೂಕ 15:14 ಹೋದ್ರೆ ಇನ್ನು ಎಲ್ಲ ಚೆನ್ನಾಗುತ್ತೆ. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನ ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನ ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಹೆಂಗಿದೆ ನೋಡ್ರಿ ಪರಿಸ್ಥಿತಿ. ಹಲ್ಲೆಲೂಯಾ. ಎಂತ ಪರಿಸ್ಥಿತಿಗೆ
ಆ ವ್ಯಕ್ತಿ ಬಂದ್ಬಿಟ್ಟ. ಯಾವ ಒಂದು ಕಾರಣಕ್ಕಾಗಿ? ದೇವರಿಂದ ದೂರ ಹೋದಂತ ಒಂದು ಕಾರಣಕ್ಕಾಗಿ. ನಾವು ಬರಗಾಲದ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ಒಂದು 4-5 ವಾರದ ಕೆಳಗಡೆ ಒಬ್ಬ 4 ಜನ ಕುಷ್ಠರೋಗಿಗಳ ವಿಷಯವಾಗಿ, ನೆನಪಿದೇನೋ ಇಲ್ಲ ಮರ್ತಿದ್ದೀರ? ಅಲ್ಲೆಲ್ಲ 4 ಜನ ಕುಷ್ಠರೋಗಿಗಳು ಯಾವ ರೀತಿಯಾಗಿ ಹೊರಗಡೆ ಇದ್ರು. ಅವರು ಆ ಒಂದು ಶತ್ರು ಸೈನ್ಯದ ಪಾಳೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಎಲೀಷನು ಹೇಳಿದ ಹಾಗೆ ಅದ್ಭುತವಾಗಿ ದೇವರು ಆ ಒಂದು ಸಮೃದ್ಧಿಯನ್ನ ಆ ಸ್ಥಳದಲ್ಲಿ ಅನುಗ್ರಹ ಮಾಡಿದ್ರು. ಆವತ್ತಿನ ದಿನ ಒಂದು ಮಾತು ಹೇಳಿದ್ದೆ ನಾನು, ಏನೆಂಬುದಾಗಿ, ಯಾರು ದೇವರಿಂದ ದೂರ ಇರ್ತಾರಲ್ಲ ಅವ್ರ ಜೀವಿತದಲ್ಲಿ ಏನಿರುತ್ತೆ? ಬರಗಾಲ ಇರುತ್ತೆ. ಅವ್ರು ನೋಡೋದಕ್ಕೆ ಎಲ್ಲ ಚೆನ್ನಾಗಿ ಕಾಣಬಹುದು, ಅವ್ರಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಇರಬಹುದು, ಆದ್ರೂ ಕೂಡ ಅವ್ರು ಏನಾಗಿದ್ದಾರೆ? ಬರಗಾಲದಲ್ಲಿ ಜೀವಿಸುವಂತ ವ್ಯಕ್ತಿಗಳೇ ಆಗಿದ್ದಾರೆ ಪ್ರಿಯರೇ. ಯಾರು ದೇವರ ಹತ್ರ ಇರ್ತಾರೋ ಅವ್ರಿಗೆ ಏನಿದೆ? ಸಮೃದ್ಧಿಯಲ್ಲಿ ಇದೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಈ ವ್ಯಕ್ತಿ ಏನ್ ಮಾಡಿದ್ನ? ತಂದೆಯಿಂದ ದೂರಾಗಿ ಹೋದಂತ ಸಂದರ್ಭದಲ್ಲಿ ಘೋರವಾದ ಬರ ಬಂತಂತೆ. ಎಂತಹ ಬರ? ಘೋರವಾದ ಬರ. ಈತನ ಹಾಕಿದ, ಇನ್ವೆಸ್ಟ್ ಮಾಡಿದ ಹಣ, ತನ್ನಲ್ಲಿ ಇರುವಂತದ್ದೆಲ್ಲ ಹಾಕಿದ ಮೇಲೆ ಆ ಹಣ ಎಲ್ಲ ಏನ್ ಮಾಡ್ಬಿಟ್ಟಾತ? ಕಳೆದುಕೊಂಡು ಬಿಟ್ಟ ಪ್ರಿಯರೇ. ಆ ಹಣ ಆತನಿಗೆ ಉಳಿಯಲಿಲ್ಲ. ಎಲ್ಲಾ ಹಣವನ್ನ ಕಳೆದುಕೊಂಡ. ಏನು ಇರಲಾರ್ದ ಪರಿಸ್ಥಿತಿ ಉಂಟಾಯಿತು. ಅಲ್ಲಿರ್ತಕ್ಕಂಥ ಆ ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಳಿಗೆ ಸೇರಿಸಿಕೊಂಡಾಗ ಹಂದಿ ಕಾಯಕ್ಕಿಟ್ರಂತ. ಏನ್ ಕಾಯೋದಕ್ಕೆ? ಹಂದಿ ಕಾಯೋದಕ್ಕಿಟ್ರ. ಹಂದಿ ಕಾಯಿಗಳು, ಆ ಕಾಯಿಗಳನ್ನ ಅವ್ರು ತಿನ್ಬೇಕಂತ ಹೇಳಿ ಅನ್ಕೊಂಡಂತೆ. ಆ ಕಾಯಿನೂ ಕೊಡ್ಲಿಲ್ಲಂತೆ. ಎಷ್ಟು ಪರಿಸ್ಥಿತಿ ಬಂದಿದೆ ನೋಡ್ರಿ. ಅಲ್ಲೆಲ್ಲಯ್ಯ, ದೇವರಿಂದ ದೂರವಾದಾಗ ಈ ರೀತಿಯ ಒಂದು ಪರಿಸ್ಥಿತಿಗಳು ಯಾರಲ್ಲಿ ಎದುರಾಗ್ತವೆ? ಆತ್ಮಿಕವಾದಂತ ಮಕ್ಕಳಲ್ಲಿ ಪ್ರಿಯರೇ. ದೇವ್ರ ವಾಕ್ಯ ತಿಳಿಸ್ತಾ ಇದೆ. ಘೋರವಾದ ಪರಿಸ್ಥಿತಿ ಅಂದ್ರೆ ಏನು? ಯಾವುದೋ ರೀತಿಯ ಒಂದು ಕಾಯಿಲೆ ಎನ್ನುವಂಥದ್ದು ಏನಾಗುವುದು? ಗಂಟು ಬೀಳುವಂಥದ್ದು. ಘೋರವಾದ ಪರಿಸ್ಥಿತಿ ಅಂದ್ರೆ ಏನು? ಮನಸ್ಸಿಗೆ ಸಮಾಧಾನ ಇಲ್ಲದ ಸ್ಥಿತಿ ಆಗುವಂಥದ್ದು. ಕುಟುಂಬದಲ್ಲಿ ಬರೀ ಜಗಳ, ಅಲ್ಲಕಲ್ಲೋಲವಾದಂತ ಪರಿಸ್ಥಿತಿಗಳು ಉಂಟಾಗುವಂಥದ್ದು. ಕುಟುಂಬದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲಾರದಂತ ಒಂದು ಸ್ಥಿತಿ. ಹಲ್ಲೆಲೂಯಾ. ಯಾವಾಗ್ರಿ? ದೇವರು ಇಲ್ಲದೆ ಇರುವಾಗ. ಹಲ್ಲೆಲೂಯಾ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ವ್ಯಕ್ತಿಗೆ ಅದು ಸಿಗಲಾರದಂತ ಸಂದರ್ಭದಲ್ಲಿ ಅವಾಗ ಮುಂದೆ ಓದಿರುವ ವಾಕ್ಯ ಏನಂತ ಹೇಳ್ತಾ ಇದೆ? ಆಗ ಅವನಿಗೆ ಬುದ್ಧಿ ಬಂದು. ಏನ್ ಬಂತಂತೆ? ಬುದ್ಧಿ ಬಂದು. ಬುದ್ಧಿ ಬಂತು. ಅದ್ರ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ. ಅಲ್ಲೆಲ್ಲ ಎಲ್ಲ ಇದ್ದಿದ್ದೆಲ್ಲ ಕೆಡಿಸ್ಕೊಂಡಿದ್ದಾರೆ, ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಅವಾಗ ಏನ್ ಬಂತಿತ್ತು? ನಿಮಗೆ ಬುದ್ಧಿ ಬಂತಂತೆ. ಬುದ್ಧಿ ಬಂದು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ ನಾನಾದರೂ ಹಸಿವಿನಿಂದ ಸಾಯುತ್ತೇನೆ, ಹಸಿವೆಯಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಪಡ್ತಾ ಇದ್ದಾನೆ ಪ್ರಿಯರೇ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಏನಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ? ಎಲ್ಲ ನನ್ನ ತಂದೆಯ ಮನೆಯಲ್ಲಿ ಕೂಲಿ ಆಳುಗಳಿಗೆ ಎಷ್ಟೋ ಬೇಕಾದಂತ ಆಹಾರ ಇದೆ. ಹಲ್ಲೆಲೂಯಾ. ಕೂಲಿ ಆಳುಗಳಿಗೆ ಆಹಾರ ಇದೆ. ಆದ್ರೆ ಈಗ ನಾನೇನ್ ಮಾಡ್ತೀನಿ? ನನ್ನ ತಂದೆಯ ಬಳಿಗೆ ಹೋಗಿ ನಾನೇನ್ ಮಾಡ್ತೀನಿ? ಅಪ್ಪ, ಇನ್ನು ಮುಂದೆ ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಪರಲೋಕಕ್ಕೆ ವಿರೋಧವಾಗಿ, ನಿನಗೂ ವಿರೋಧವಾಗಿ ನಾನೇನು ಮಾಡಿದ್ದೇನೆ? ಪಾಪ ಮಾಡಿದ್ದೇನೆ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪ್ರಿಯರೇ. ಪಶ್ಚಾತ್ತಾಪ ಯಾವಾಗ ಬರುತ್ತೆ? ಅದು ಯಾವಾಗ ಬರುತ್ತ್ರಿ? ಎಲ್ಲ ಕಳ್ಕೊಂಡ್ಮೇಲೆ ಬರೋದು. ಅದಾದ್ರೆ ಪಶ್ಚಾತ್ತಾಪ ಅಂದ್ರೆ ನಿಜವಾಗಿ ಏನೆಂಬುದಾಗಿ ನಾವು ತಿಳ್ಕೊಬೇಕು. ಮೊದಲನೇದಾಗಿ ಪಶ್ಚಾತ್ತಾಪ ಅಂದ್ರೆ ಏನು? ಪುನಃ ಈಗ ತಪ್ಪಿ ಹೋಗಿದ್ದಾನ, ತಂದೆ ಬಳಿಗೆ ಹೋಗ್ಬೇಕಂತೇಳಿ ಅನ್ಕೊಂಡಿದ್ದಾನ, ಮತ್ತೆ ಹಿಂದುಗಡೆ ಹೋಗುವಂತದಲ್ಲ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿರುತ್ತೆ ತಪ್ಪು ಯಾವ್ದಂತೇಳಿ, ಪಾಪ ಯಾವ್ದಂತೇಳಿ, ದೇವರಿಗೆ అయిష్టವಾದಂತ ಕಾರ್ಯ ಯಾವುದಂತೇಳಿ. ಆದ್ರೂ ಕೂಡ ಮತ್ತೆ ಅದೇ ಮಾಡ್ಕೊಂಡು ಕುಂತ್ರೆ ಅದು ಪಶ್ಚಾತ್ತಾಪದ ಜೀವನ ಅಲ್ಲ ಅದು. ಹಲ್ಲೆಲೂಯಾ.
ಬದಲಾವಣೆ ಮನಸ್ಸಿನ ಜೀವನ ಅಲ್ಲ ಅದು. ಹಲ್ಲೆಲೂಯಾ. ಇಲ್ಲಿ ಮಗ ಒಪ್ಪಿಕೊಳ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅಯ್ಯೋ, ನನ್ನ ತಂದೆಯ ಮನೆಯಲ್ಲಿದ್ರೆ ಕೂಲಿ ಆಳುಗಳಿಗೆ ಆಹಾರ ಇದೆ, ಆದ್ರೆ ನಾನು ಇಲ್ಲಿ ಹಂದಿ ತಿನ್ನುವಂತ ಕಾಯಿಗಳು ಕೂಡ ನನಗೆ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ, ಅಂತ ಪರಿಸ್ಥಿತಿ ಬಂದಿದೆ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ತಾ ಇದ್ದಾರೆ ನೋಡ್ರಿ. ಮುಂದೆ ನನ್ನನ್ನು ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ನನ್ನ ತಂದೆಯ ಕಡೆಗೆ ಬಂದನು. ಹಲ್ಲೆಲೂಯಾ. ಎಲ್ಲಿಗೆ ಬಂದಂತೆ? ನನ್ನ ತಂದೆಯ ಕಡೆಗೆ. ಎಲ್ಲಿಂದ ತಪ್ಪಿ ಹೋಗಿದ್ದ? ತಂದೆಯಿಂದ ತಪ್ಪಿ ಹೋಗಿದ್ದ. ಈಗ ಎಲ್ಲಿಗೆ ಬರ್ತಾ ಇದ್ದಾನೆ? ತಂದೆಯ ಕಡೆಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. Praise the Lord. ಅದರ ಸಲುವಾಗಿ ಎಫೆಸ ಸಭೆಗೆ ದೇವರು ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ಏನಂತೇಳಿ ಹೇಳ್ತಾ ಇದ್ದಾರೆ, ನೀನು ಎಲ್ಲಿ ಬಿದ್ದು ಹೋಗಿದ್ದೀಯೋ ಏನ್ ಮಾಡ್ಬೇಕು, ನೀವು ದಿನ ಜ್ಞಾಪಕ ಮಾಡ್ಕೋ. ಎಲ್ಲಿ ಬಿದ್ದು ಹೋಗಿದ್ದೀಯೋ ಜ್ಞಾಪಕ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಎರಡನೇದಾಗಿ ನೀನೇನ್ ಮಾಡ್ಬೇಕು, ಪಶ್ಚಾತ್ತಾಪ ಪಡಬೇಕು. ಹಲ್ಲೆಲೂಯಾ. ಪಶ್ಚಾತ್ತಾಪ ಪಟ್ಟ ಮೇಲೆ ಮೂರನೇದಾಗಿ ನೀನೇನ್ ಮಾಡ್ಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ಮೂರನೇದಾಗಿ ಏನ್ ಮಾಡ್ಬೇಕು, ನೀನು ದೇವರ ಕಡೆಗೆ ತಿರುಗಿಕೊಳ್ಬೇಕು. ದೇವರ ಕಡೆಗೆ ತಿರುಗಿಕೊಳ್ಬೇಕಂದ್ರೆ ಆ ಎಲ್ಲ ಕಾರ್ಯಗಳನ್ನ ಬಿಟ್ಟು ಪರಿಪೂರ್ಣವಾಗಿ ಆತನನ್ನ ಹಿಂಬಾಲಿಸಿ ನೀನು ನಡೆಯುವಂತ ಸ್ಥಿತಿ ಆಗಬೇಕಲ್ಲಿ. ಹಲ್ಲೆಲೂಯಾ. ಸ್ಪಷ್ಟವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಕುಮಾರನು ತನ್ನ ತಂದೆಯ ಕಡೆಗೆ ಹೋಗ್ಬೇಕಂತ ಹೇಳಿ ನಿರ್ಧಾರ ತೆಗೆದುಕೊಂಡು ತನ್ನ ಎಲ್ಲ ವಿಷಯಗಳಿಗಾಗಿ, ತಾನು ಮಾಡಿದಂತ ಎಲ್ಲವುಗಳಿಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅಪ್ಪನ ಮುಂದೆ ಹೋಗಿ ಹೇಳ್ಬೇಕಂದ್ಕೊಂಡ, ಏನಂತ ಹೇಳಿ, ನಿನಗೂ ಮಗ ಅನಿಸಿಕೊಳ್ಳೋದಕ್ಕೆ ನಾನು ಯೋಗ್ಯನಲ್ಲ. ಯಾಕಂದ್ರೆ ನಾನು ಏನ್ ಮಾಡೀನಿ, ಹಣವನ್ನ ಆಸ್ತಿ ಭಾಗ ಮಾಡ್ಕೊಂಡು ಹೋಗಿ ಏನ್ ಮಾಡೀನಿ, ಎಲ್ಲವನ್ನ ವ್ಯಯ ಮಾಡಿದ್ದೀನಿ. ಕೂಲಿ ಆಳುಗಳಲ್ಲಿ ಒಬ್ಬನಂತೆ ನನ್ನ ಏನ್ ಮಾಡಿ ನೀನು ಸೇರಿಸ್ಕೋ. ಪ್ರಾರ್ಥನೆ ಎಂತ ಪ್ರಾರ್ಥನೆ ಇದು? ಪಶ್ಚಾತ್ತಾಪದ ಪ್ರಾರ್ಥನೆ. ಇಬ್ರು ಹೋದ್ರು ಪ್ರಿಯರೇ ಮಂದಿರಕ್ಕ. ಅದೇ ಲೂಕನ ಬರೆಸುವಾರ್ಥ 18ನೇ ಅಧ್ಯಾಯದಲ್ಲಿ ಇರುತ್ತೆ. ಇಬ್ರು ಹೋದ್ರಂತೆ. ಎಲ್ಲಿಗೆ? ಮಂದಿರಕ್ಕೆ ಹೋದ್ರು. ಮಂದಿರಕ್ಕೆ ಹೋದ್ಮೇಲೆ ಒಬ್ಬತ ಯಾರು ಫರಿಸಾಯ, ಇನ್ನೊಬ್ಬತ ಯಾರು ಸುಂಕದತ್ತ, ಅಂದ್ರೆ ತೆರಿಗೆ ಎತ್ತುವಂತ ವ್ಯಕ್ತಿ. ಹಲ್ಲೆಲೂಯಾ. ಈ ಫರಿಸಾಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ ನೀನ್ ನನಗೆ ಎಲ್ಲವನ್ನ ಕೊಟ್ಟಿದೀಯಾ, ಇವನಂತೆ ನಾನು ಮೋಸ ಮಾಡಿಲ್ಲ, ಇವನಂತೆ ನಾನು ಸುಳ್ಳು ಹೇಳಿಲ್ಲ, ಇವನು ಒಂದು ವೇಳೆ ದಶಮ ಭಾಗ ಕೊಟ್ಟಿಲ್ಲ, ನಾನು ಏನ್ ಮಾಡೀನಿ, ದಶಮ ಭಾಗ ಕೊಟ್ಟಿದ್ದೀನಿ. ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಆತನ ಏನ್ ಮಾಡ್ತಾ ಇದ್ದಾನೆ, ಕಣ್ಣೆತ್ತಿ ಕೂಡ ನೋಡ್ಲಾರ್ದೆ ಕೆಳಗಡೆ ತಲೆ ಬಗ್ಗಿಸಿಕೊಂಡು ಏನಂತ ಹೇಳ್ತಾ ಇದ್ದಾನೆ, ದೇವ್ರೇ ನಾನು ಪಾಪಿ, ನನ್ನನ್ನು ಏನ್ ಮಾಡಿ ನೀನು ಕರುಣಿಸು ಅಂತ ಹೇಳಿ. ದೇವ್ರ ದೃಷ್ಟಿಯಲ್ಲಿ ಯಾರಾದ್ರೂ ನೀತಿವಂತರಾಗಕ್ಕೆ ಸಾಧ್ಯ ರೀ? ಹಲ್ಲೆಲೂಯಾ. ನಾವು ನೀತಿವಂತರು ಇವತ್ತಿನ ದಿನ ಆಗಿದ್ದೇವಂದ್ರೆ ಅದಕ್ಕೆ ಕಾರಣ ಏನ್ ಹೇಳ್ರಿ, ಯೇಸು ಕ್ರಿಸ್ತನ ರಕ್ತ ಮಾತ್ರ. ಅದರ ಸಲುವಾಗಿ ಯಾರು ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ. ನಾವು ಈ ಕಾರ್ಯ ಮಾಡಿದದಕ್ಕೆ ನಮಗೆ ನೀತಿ ಬಂದಿದೆ, ಈ ಕಾರ್ಯ ಮಾಡಿದದಕ್ಕೆ ನಮಗೆ ಪುಣ್ಯ ಬಂದಿದೆ, ಈ ಕಾರ್ಯ ಮಾಡಿದದಕ್ಕೆ ನಮ್ಗೆ ಇದು ಆಗಿದೆ ಅದಾಗಿದೆ ಅಂತ ಹೇಳಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಕೊಡುವುದಕ್ಕಾಗಿಯೇ ಮೋಕ್ಷ ಪ್ರದಾತನಾದ ದೇವರು ಏನ್ ಮಾಡಿದಾನೆ, ಈ ಭೂಲೋಕಕ್ಕೆ ಬಂದಿದ್ದಾನೆ, ತನ್ನ ರಕ್ತವನ್ನ ಸುರಿಸಿದ್ದಾನೆ, ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ಯಾರು ಆತನ ರಕ್ತ ನನಗೋಸ್ಕರವಾಗಿ ಸುರಿಸಿರುವಂಥದ್ದು, ನನ್ನ ಪಾಪಗಳ ಕ್ಷಮೆಗೋಸ್ಕರವಾಗಿ ಸುರಿಸಿರುವಂಥದ್ದು ಎಂಬುದಾಗಿ ಆ ಪರಮಪಿತನಾಗಿರುವಂಥ ದೇವರನ್ನ ನೋಡ್ತಾರೋ, ನೋಡಿದಂಥವ್ರು ಏನಾಗ್ತಾರೆ ಅಂತ ಹೇಳಿ ಹೇಳುತ್ತೆ ವಾಕ್ಯ, ರಕ್ಷಣೆ ಹೊಂದುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಕೂಡ ಆಸ್ಪದ ಇಲ್ಲ. ಅದೇ ಮನುಷ್ಯರದಾದ್ರೆ ಏನ್ ಮಾಡ್ತೀವ್ರಿ, ಒಂದ್ ಸ್ವಲ್ಪ ಇಲ್ಲಿ ಏನೋ ಆಗಿದೆ ಅಂದ್ರೆ ಆಯ್ತದ, ಎಲ್ಲ ಕಡೆಗೆ ಪಬ್ಲಿಕ್ ಆಗಿಬಿಡುತ್ತೆ. ಅದು ಮಾಡಿದದಕ್ಕೆ ಹಿಂಗಾಯ್ತು, ಇದು ಮಾಡಿದದಕ್ಕೆ ಹಿಂಗಾಯ್ತು ಅಂತೇಳಿ. ಅದ್ರ ಸಲುವಾಗಿ ದೇವ್ರು ಏನ್ ಮಾಡ್ಯಾನ, ಕೃಪೆಯಿಂದಲೇ ನಂಬಿಕೆಯಿಂದ ನೀವೇನಾಗಿದ್ದೀರಿ, ರಕ್ಷಣೆ ಹೊಂದಿದ್ದೀರಿ. ಹಳೆ ಒಡಂಬಡಿಕೆಗೆಲ್ಲ ಯಜ್ಞಗಳು ಕೊಡ್ಬೇಕು ದೇವ್ರಿಗೆ, ಹೊಸ ಒಡಂಬಡಿಕೆಗೆ ಯಜ್ಞಗಳಲ್ಲ. ಏನು? ನಂಬಿಕೆ, ಫೇತ್. ಏನ್ ಮಾಡ್ಬೇಕ್ರಿ, ವಿಶ್ವಾಸ ಇಡಬೇಕು. ದೇವರನ್ ಮೇಲೆ ನಾವು ವಿಶ್ವಾಸ ಇಟ್ಟರೆ ಸಾಕು, ನಾವೇನಾಗ್ತೀವಿ, ರಕ್ಷಣೆ ಹೊಂದುತ್ತೀವಿ. ಒಂದ್ ಕಡೆಗೆ ವಾಕ್ಯ ಹೇಳುತ್ತೆ 10ನೇ ಅಧ್ಯಾಯ 9ನೇ ವಚನದಲ್ಲಿ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ಬಾಯಿಯ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ನಾವು ಒಡೆಯನು ರಕ್ಷಕನಂತೇಳಿ ಅರಿಕೆ ಮಾಡಿಕೊಂಡ್ರೆ ನಮ್ಗೆ ಏನ್ ಬರುತ್ತೆ ಅಂತ ಹೇಳಿ, ರಕ್ಷಣೆ ಬರುತ್ತೆ ಎಂಬುದಾಗಿ. ಒಂದ್ಸಾರಿ ಓದ್ರಿ ಆ ವಾಕ್ಯ, 10ನೇ ಅಧ್ಯಾಯ 9ನೇ ವಾಕ್ಯ.
ಅದೇನೆಂದರೆ ಹಾ ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದೆಂಬುದೇ. ನಿನಗೆ ರಕ್ಷಣೆ ಆಗುತ್ತೆ. ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ಫೇತನ್ನ ಹೇಳ್ಬೇಕು, ನಂಬಬೇಕು. ನಾವು ಮೊದಲು ನಂಬಿಕೆಯನ್ನ ಇಡಬೇಕು. ಯಾರ ಮೇಲೆ? ಯೇಸು ಕ್ರಿಸ್ತನ ಮೇಲೆ. ಪ್ರೇರಿಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಕುಮಾರ ತಪ್ಪಿ ಹೋದಂತ ಮಗ ಏನ್ ಮಾಡ್ತಾ ಇದ್ದಾನೆ? ತನ್ನ ಸ್ಥಿತಿಗತಿಗಳನ್ನ ನೆನಪು ಮಾಡಿಕೊಂಡ ಮೇಲೆ ಎರಡನೇದಾಗಿ ತಂದೆ ಕಡೆಗೆ ಪಶ್ಚಾತ್ತಾಪ ಪಟ್ಟ ಮೇಲೆ ತಂದೆ ಕಡೆಗೆ ಹೋಗ್ಬೇಕಂತೇಳಿ ಏನ್ ಮಾಡ್ತಾ ಇದ್ದಾನೆ? ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ಪ್ರೇರಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋದ್ರೆ ಮುಂದೆ ಕಂಟಿನ್ಯೂ ಆಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಈತ ಜಸ್ಟ್ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆಗೆ ಬರ್ಬೇಕು, ತಂದೆ ಕಡೆಗೆ ಬರ್ಬೇಕಂತೇಳಿ ಅಂದುಕೊಂಡಿದ್ದಾನೆ. ಆದ್ರೆ ಆ ತಂದೆ ಏನ್ ಮಾಡ್ತಾ ಇದ್ದಾನೆ? ಯಾವಾಗ ನನ್ನ ಮಗ ನನ್ನ ಕಡೆಗೆ ಬರ್ತಾನೋ ಅಂತೇಳಿ ಮಗನ ದಾರಿಯನ್ನೇ ನೋಡ್ತಾ ಇದ್ದಾನೆ. ಪ್ರಿಯರೇ, ಯಾರು? ತಂದೆ. ಹಿರಿಮಗ ಪಕ್ಕದಲ್ಲಿದ್ದಾನೆ. ಹಿರಿಮಗ ಎಲ್ಲ ಕೆಲಸಗಳನ್ನ ನೋಡಿಕೊಳ್ತಾ ಇದ್ದಾನೆ. ಹೊಲದ ಕೆಲಸ, ಮನೆ ಕೆಲಸ ಎಲ್ಲ ನೋಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಿರಿಮಗ ತಪ್ಪಿ ಹೋಗಿದ್ದಾನೆ. ತಪ್ಪಿ ಹೋದ ಮಗನ ಮೇಲೆಯೇ ಎಲ್ಲ ಮನಸ್ಸು ಯಾರ್ದಿದೆ? ತಂದೆದಿದೆ. ಪ್ರಿಯರೇ, ತಂದೆ ಎದುರು ನೋಡ್ತಾ ಇದ್ದಾನೆ. ಇವತ್ತು ಬರ್ತಾನೋ ನಾಳೆ ಬರ್ತಾನೋ. ಹಲ್ಲೆಲೂಯಾ. ಎದುರು ನೋಡ್ತಾ ಇರ್ಬೇಕಾದ್ರೆ ಒಂದು ದಿನ ಮಗ ಬರುವಂತದ್ದು ಕಾಣಿಸ್ತು ದೂರದಲ್ಲಿ. ದೂರದಲ್ಲಿ ಕಾಣಿಸಿದಾಗ ತಂದೆ ಏನ್ ಮಾಡ್ತಾ ಇದ್ದಾನೆ? ಓಡಿ ಹೋಗಿ ಮಗನನ್ನ ಅಪ್ಪಿಕೊಳ್ತಾ ಇದ್ದಾನೆ, ಮುದ್ದಿಡ್ತಾ ಇದ್ದಾನೆ. ಅಯ್ಯೋ ಮಗನೇ, ತಪ್ಪಿ ಹೋಗಿದ್ದೆಲ್ಲ ಮತ್ತೆ ನೀನು ಪುನಃ ಬಂದಿಯಾ ನನ್ನ ಬಳಿಗೆ ಎಂಬುದಾಗಿ ಹಲ್ಲೆಲೂಯಾ ಹೇಳ್ತಾ ಇದ್ದಾನೆ. ಅವನ ವಸ್ತ್ರಗಳೆಲ್ಲ ಏನಾಗಿದ್ದಾವೆ? ಗಲೀಜಾಗಿದ್ದಾವೆ. ನನ್ನ ಮಗನಿಗೆ ಸ್ನಾನ ಮಾಡಿಸ್ರಿ, ಜೋಡುಗಳನ್ನ ಏನಂತೀವಿ? ಪಾದರಕ್ಷೆಗಳ ಚಪ್ಪಲಿಗಳನ್ನ ತೊಡಸ್ರಿ. ಮತ್ತೆ ಏನ್ ಮಾಡ್ತಾ ಇದ್ದಾನೆ? ಉಂಗುರ. ಹಲ್ಲೆಲೂಯಾ. ಉಂಗುರ ಅಂದ್ರೆ ಯಾವ್ದಕ್ಕೆ ಸಾದೃಶ್ಯ? ಅಧಿಕಾರ. ನೀನ್ ತಪ್ಪಿ ಹೋಗಿದ್ದಿ, ಆದ್ರೂ ಮತ್ತೆ ಪುನಃ ನೀನು ಬಂದಿದೆಯಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ ದೇವರು? ಉಂಗುರ ಅಂದ್ರೆ ಅಧಿಕಾರಕ್ಕೆ ಸಾದೃಶ್ಯ. ತನ್ನ ತಂದೆ ಏನ್ ಮಾಡ್ತಾ ಇದ್ದಾನೆ? ಉಂಗುರವನ್ನ ಕೊಡ್ತಾ ಇದ್ದಾನೆ. ಪ್ರೇರ ಹಾಕ್ತಾ ಇದ್ದಾನೆ ಬೆರಳಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನೀನೀಗ ನೆನಪು ಮಾಡಿಕೊಳ್ಬೇಕು. ಒಂದು ವೇಳೆ ನೀನು ಬಿದ್ದಿದ್ದೀಯೇನೋ, ದೇವರ ಬಳಿಯಲ್ಲಿ ಇದ್ದೀನಂತೇಳಿ ನೀನು ನಟನೆ ಮಾಡ್ತಾ ಇದ್ದೀಯೇನೋ, ಅದರ ಸಲುವಾಗಿ ಪ್ರಕಟಣೆ ಗ್ರಂಥದಲ್ಲಿ ಏನಂತ ಹೇಳ್ತಾ ಇದೆ ವಾಕ್ಯ? ನಟನೆ ಮಾಡುವಂತವ್ರು ನೀವು ಆಗಬೇಡ್ರಿ. ಹಲ್ಲೆಲೂಯಾ. ಒಂದು ವೇಳೆ ಅಯ್ಯರ್ ಕಣ್ಣು ನೀವು ತಪ್ಪಿಸ್ಬೋದು, ಆದ್ರೆ ದೇವ್ರ ಕಣ್ಣು ತಪ್ಸಕ್ಕಾಗತ್ತಾ? ಸಾಧ್ಯನಾ? ಸಾಧ್ಯ ಇಲ್ಲ. ದೇವ್ರ ಮುಂದೆ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು? ಲೆಕ್ಕ ಒಪ್ಪಿಸಬೇಕು. ಪ್ರಿಯರೇ, ದೇವರಿಗೆ ಭಯಪಟ್ಟು ನಾವು ಜೀವಿಸುವವರಾಗಬೇಕು. ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ಜ್ಞಾಪಕ ಮಾಡಿಕೊಳ್ಬೇಕು, ನೆನಪು ಮಾಡಿಕೊಳ್ಬೇಕು ಎಲ್ಲಿ ಬಿದ್ದಂತವ್ರು ಆಗಿದ್ದೀರಿ. ಎರಡನೇದಾಗಿ ಪಶ್ಚಾತ್ತಾಪ ಪಡಬೇಕು. ಹಲ್ಲೆಲೂಯಾ. ಪಶ್ಚಾತ್ತಾಪ. ಮಗ ಏನಂತ ಹೇಳಂತ ಇದ್ದಾನೆ? ನಿನ್ನ ಮಗನನ್ನಿಸ್ಕೊಳ್ಳೋದಕ್ಕೆ ಯೋಗ್ಯನೇ ಅಲ್ಲ. ಆ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಮೂರನೇದಾಗಿ ಏನ್ ಮಾಡ್ತಾ ಇದ್ದಾನೆ? ತಂದೆ ಕಡೆಗೆ ಬರ್ತಾ ಇದ್ದಾನೆ. ಹಂಗ ಅನ್ಕೊಂಡು ಪಶ್ಚಾತ್ತಾಪ ಪಟ್ಟು ಮತ್ತೆ ದೇವರಿಂದ ದೂರ ಇದ್ರೆ ಪ್ರಯೋಜನ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ನಾವು ದೇವರ ಬಳಿಗೆ ಬರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗೆ ಪ್ರಿಯರೇ, ನಿನ್ನೆ 2-3 ದಿನಗಳ ಹಿಂದೆ ಒಂದು ಕಾಲ್ ಬಂತು. ಏನಂತ ಕಾಲ್ ಬಂತು ಅಂದ್ರೆ, ಒಂದು ಮಗುವಿಗೆ 2 ಕಿಡ್ನಿಗಳು ಏನಾಗಿದ್ದಾವೆ? ಫೇಲ್ ಆಗಿದ್ದಾವೆ. ಬಾಗಲಕೋಟೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಮಗು ಹೆಸರು ಚಂದ್ರಕಲಾ ಅಂತೇಳಿ. 9 ವರ್ಷದ ಹುಡುಗಿ. ಫೋನ್ ಬಂದಾಗ ಫೋನ್ ಮಾಡಿದಂಥವ್ರು ಬೇರೆ. ಹಲ್ಲೆಲೂಯಾ. ಐರಾಜ್ ಅಂತೇಳಿ ತಿಮ್ಮಾಪುರ ಹುಡುಗ. ಫೋನ್ ಬಂದ ತಕ್ಷಣ ನಾನು ಪ್ರಾರ್ಥನೆ ಸಹಾಯ ಕೇಳಿದ್ರು. ಏನ್ರಿ ಏನಾಗಿದೆ ಅಂತೇಳಿ ಕೇಳಿದ್ರೆ ಅವ್ರು ಹೇಳ್ತಾ ಇದಾರೆ, ನನ್ನ ಸಂಬಂಧಿಕರು ಸಹೋದರಿ, ನನ್ನ ಸ್ನೇಹಿತೆಯ ಅವರ ಚಿಕ್ಕಪ್ಪನ ಮಗಳಿಗೆ ಆರಾಮಿಲ್ಲ ರೀ. 2 ಕಿಡ್ನಿ ಏನಾಗಿದ್ದಾವೆ? ಫೇಲ್ಯೂರ್ ಆಗಿದ್ದಾವೆ.
ಅದ್ರ ಸಲುವಾಗಿ ಮಗು ಉಳಿಯುವಂತ ಡೌಟ್ ಇದೆ. ದುಡ್ಡು ಬಹಳ ಖರ್ಚು ಮಾಡ್ಕೊಂಡ್ರ ಎಷ್ಟೋ ವರ್ಷಕ್ಕ ಆ ಮಗು ಹುಟ್ಟಿದ್ ನನಗೆ. ಎಷ್ಟೋ ವರ್ಷಕ್ಕ ಆ ಮಗು ಹುಟ್ಟಿದಾಳ, ಬಹಳ ಕಣ್ಣೀರಿನಿಂದ ಅಳ್ತಾ ಇದ್ದಾಳ್ರಿ ಅಂತೇಳಿ ಆ ಹುಡುಗ ಫೋನ್ ಮಾಡಿದ್ರಿ. ನಾವು ಪ್ರಾರ್ಥನೆ ಮಾಡಿದ್ವಿ. ಏನಂತ ಹೇಳಂದ್ರೆ, ದೇವ್ರೇ, ಅಬ್ರಹಾಮನಿಗೆ ನಿನ್ನ ವಾಕ್ಯ ಹೇಳುತ್ತೆ ಕಲ್ಲುಗಳಿಂದಲೂ ಕೂಡ ದೇವರು ಮಕ್ಕಳನ್ನ ಸೃಷ್ಟಿ ಮಾಡಬಲ್ಲ ಅಂತೇಳಿ ವಿಶ್ವಾಸ ಇತ್ತಂತೆ. ಯಾರಿಗೆ? ಅಬ್ರಹಾಮನಿಗೆ. ಅದ್ರ ಸಲುವಾಗಿ ಬಲಿ ಕೊಡೋದಕ್ಕೆ ಆತನ ಏನ್ ಮಾಡಲಿಲ್ಲ, ಹಿಂದೆ ಮುಂದೆ ನೋಡ್ಲಿಲ್ಲ. ಅಂದ್ರೆ ಇಲ್ಲದನ್ನ ಇರುವುದಾಗಿ ರೂಪ ಮಾಡುವಂತ ದೇವ್ರು ನೀನು. ಅಲ್ಲಿ ಏನಂದ್ರೆ ಅವಾಗ ಬಲಿ ಕೊಡುವಂತ ಸಮಯದಲ್ಲಿ, ಇಸಾಕನನ್ನ ಬಲಿ ಕೊಡುವಂತ ಸಮಯದಲ್ಲಿ ಟಗರಿತ್ತ ಇದ್ದಿಲ್ಲ. ಹಲ್ಲೆಲೂಯಾ. ಆದ್ರೆ ದೇವ್ರು ಏನ್ ಮಾಡಿದ, ಸಡನ್ ಆಗಿ ಅಲ್ಲಿ ಯೆಹೋವ ಈರೆಯಾಗಿ ಆತನು ಇಲ್ಲದನ್ನ ಏನ್ ಮಾಡಿದ, ಒದಗಿಸಿಕೊಟ್ಟ. ಪ್ರಿಯರೇ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ವಿ ಏನೆಂಬುದಾಗಿ, ದೇವ್ರೇ, ಅವ್ರು ಹೇಳ್ತಾ ಇದ್ದಾರೆ 2 ಕಿಡ್ನಿಗಳು ಫೇಲ್ ಆಗಿದ್ದಾವೆ, ಸಾಯುವಂತ ದಿನಾಂಕ ಕೂಡ ಹೇಳಿದ್ದಾರೆ, ಉಳಿಯುವಂತದ್ದು ಭರವಸೆನೇ ಇಲ್ಲ. ಕಿಡ್ನಿ ಫೇಲ್ ಆದ್ರೆ ಉಳಿತಾರೇನ್ರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಪ್ರಾರ್ಥನೆ ಮಾಡಿದೆ, ದೇವ್ರೇ, ನಿನಗೆ ಅಸಾಧ್ಯವಾಗಿರುವಂತದ್ದು ಯಾವುದಿಲ್ಲ, ನೀನು ಇಲ್ಲದನ್ನ ಇರುವುದಾಗಿ ರೂಪ ಮಾಡುವಂತ ದೇವರಾಗಿದ್ದೀಯ, ಹೊಸದಾದಂತ ಕಿಡ್ನಿಗಳನ್ನು ಸೃಷ್ಟಿ ಮಾಡುವಂತ ದೇವರು ನೀನೇ ತಾನೇ ಆಗಿದ್ದೀಯ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಬೆಳಗಾವಿ ಮುಂಜಾನೆ ಫೋನ್ ಬಂತು. ಫೋನ್ ಬಂದ ತಕ್ಷಣ ನನಗೆ ಗಾಬರಿ ಆಯ್ತು. ಎಲ್ಲಿ ಮತ್ತೆ ಆ ಮಗುಗೆ ಏನಾದ್ರು ಆಯ್ತೇನೋ, ಅದ್ರ ಸಲುವಾಗಿ ಆ ಸುದ್ದಿ ಮುಟ್ಸೋದಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಮನೆ ಪಕ್ಕದಲ್ಲಿ ಒಬ್ರು ಏನಾಗಿದ್ದಾರೆ, ತೀರ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಮತ್ತೆ ಇದು ಕೂಡ ಅಂತಹ ಸುದ್ದಿ ಏನು ಅಂತ ಹೇಳಿದ ತಕ್ಷಣ ಅವಾಗ ಐರಾಜ್ ಹುಡುಗ ಮಾತಾಡ್ತಾ ಹೇಳಿದ, ಅಯ್ಯ, ನೀವು ಪ್ರಾರ್ಥನೆ ಮಾಡಿದ್ರಲ್ಲ, ನಾನು ಕೂಡ ಧೈರ್ಯ ಹೇಳಿದ್ದೆ, ಖಂಡಿತವಾಗಿ ಏಸಪ್ಪ ಏನ್ ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಅವ್ರು ದೇವ್ರು ನಂಬಿದವ್ರಲ್ಲ ರೀ, ಅನ್ಯರವರು, ದೇವರನ್ನ ನಂಬಿದಂಥವ್ರು ಅಲ್ಲ, ವಿಶ್ವಾಸ ಇಡುವಂತವ್ರು ಕೂಡ ಅಲ್ಲ. ಆದ್ರೆ ಏನ್ ಮಾಡಿದ್ದಾರೆ, ಕೊನೆಯ ಸ್ಟೇಜ್ ಬಂದಿದೆ, ಏನಾದ್ರೂ ಆಗ್ಲಿ ಅಂತೇಳಿ ಏನ್ ಮಾಡಿದ್ದಾರೆ, ಪ್ರಾರ್ಥನೆ ಸಹಾಯ ಕೇಳಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಏಸಪ್ಪ ಪ್ರಾರ್ಥನೆಯನ್ನ ಕೇಳುವಂತ ದೇವ್ರ, ಕೇಳಲಾರದ ದೇವ್ರ? ಕೇಳುವಂತ ದೇವ್ರು. ನಾವು ನಾರ್ಮಲ್ ರಿಪೋರ್ಟ್ ಬರಬೇಕು, ಕಿಡ್ನಿಗೆ ಯಾವುದೇ ಪ್ರಾಬ್ಲಮ್ ಆಗಿರಬಾರ್ದು, ಅವ್ರು ಏನ್ ಹೇಳಿದಾರೆ ಅದಕ್ಕೆ ತದ್ವಿರುದ್ಧವಾಗಿ ಬರ್ಬೇಕಂತೇಳಿ ಪ್ರಾರ್ಥನೆ ಮಾಡ್ಲಾಗಿ ಕಿಡ್ನಿ ಏನಾಗಿದಾವೆ, ಇದಾವೆ, ಎಲ್ಲ ನಾರ್ಮಲ್ ಇದೆ ಅಂತೇಳಿ ಇವತ್ತಿನ ಬೆಳಗ್ಗೆ ಏನ್ ಮಾಡಿದ್ರು, ಅವರು ಫೋನ್ ಮಾಡಿ ಹೇಳಿದ್ರು. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನ ಯಾವಾಗ ಮಾಡ್ತಾರೆ ದೇವರು? ಬಳಿಯಲ್ಲಿದ್ದಾಗ. ದೂರ ಆದ್ರೆ ನಮಗೇನು ಇಲ್ಲ, ಕಾರ್ಯಗಳು ನಡೆಯಲ್ಲ. ದೇವರ ಸಮೀಪದಲ್ಲಿದ್ದಾಗ ಆಗಲಾರದ ಅಸಾಧ್ಯವಾದ ಕಾರ್ಯಗಳಂತೇಳಿ ನಾವು ಅನ್ಕೊಳ್ತೀವಿ, ಆದ್ರೆ ದೇವ್ರು ಅದನ್ನ ಏನ್ ಮಾಡ್ತಾನೆ, ಸುಸಾಧ್ಯಗೊಳಿಸ್ತಾನೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಮಗನು ತಪ್ಪಿ ಹೋದಾಗ ಎಲ್ಲ ಕಳೆದುಕೊಂಡ. ಎಲ್ಲವನ್ನ ಕಳೆದುಕೊಂಡ, ಬಿಕಾರಿಯಾದ, ಯಾವ ಒಂದೊಪ್ಪತ್ತು ಊಟಕ್ಕೂ ಕೂಡ ಗತಿ ಇರಲಾರದ ಪರಿಸ್ಥಿತಿ. ಅನ್ನ ಸಿಗ್ತಾ ಇದೆನಾ, ರೊಟ್ಟಿ ಸಿಗ್ತಾ ಇದೆನಾ ಅತಗ, ಕಾಯಿಗಳನ್ನ ತಿನ್ಬೇಕಂತ ಅನ್ಕೊಳ್ತಾ ಇದ್ದಾನೆ, ಆ ಕಾಯಿಯನ್ನು ಕೂಡ ಏನ್ ಮಾಡ್ತಾ ಇಲ್ಲ, ಅವರು ಕೊಡ್ತಾ ಇಲ್ಲ. ಅಂತಹ ಬರಗಾಲ ಯಾವಾಗ ದೇವರಿಂದ ದೂರ ಆದಾಗ. ಹಲ್ಲೆಲೂಯಾ. ಮನಸ್ಸಿಗೆ ಸಮಾಧಾನ ಇರಲ್ಲ. ಹಲ್ಲೆಲೂಯಾ. ಕುಟುಂಬದಲ್ಲಿ ಪ್ರತಿ ವಿಷಯಕ್ಕೂ ಗಲಿಬಿಲಿ ಯಾವಾಗ ದೇವರಿಂದ ದೂರ ಆದಾಗ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಆತನ ಏನ್ ಮಾಡಿದ, ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬಂದಾಗ ಅದ್ಭುತವಾಗಿ ದೇವ್ರ ಏನ್ ಮಾಡಿದ, ಕಾರ್ಯ ಮಾಡಿದ. ಪ್ರಿಯರೇ, ಇವತ್ತು ನಾವು ಯಾರು ಕೂಡ ದೇವರಿಂದ ಏನಾಗಬಾರ್ದು, ದೂರ ಆಗ್ಬಾರ್ದು. ಅದ್ರ ಸಲುವಾಗಿ ನೆನಪು ಮಾಡಿಕೊಡ್ರಿ, ಎಲ್ಲಿ ಬಿದ್ದಿದ್ದೀರಿ, ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಿ. ರಕ್ಷಣೆ ಯಾರು ಕೂಡ ಕೊಡಲ್ಲ, ಮಾರ್ಕೆಟ್ ಅಲ್ಲಿ ಸಿಗಲ್ಲ ರಕ್ಷಣೆ. ಪಾಪ ತೊಳೆಯುವಂತ ಸಾಬೂನು ಯಾವುದು ಕೂಡ ಇಲ್ಲ, ಮೆಡಿಮಿಕ್ಸ್, ಸಂತೂರು ಎಲ್ಲ ಅದಾವ. ಹಲ್ಲೆಲೂಯಾ. ಮೈ ಮೇಲೆ ಕೊಳೆ ತೊಳಿತಾವು, ಪಾಪ ತೊಳೆಯುವಂತ ಹೋದವ ಯಾವ ಸಿಗಲ್ಲ. ಯೇಸು ಕ್ರಿಸ್ತನ ರಕ್ತ ಮಾತ್ರ. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿನ ದಿನ ಆ ರಕ್ಷಣೆಯನ್ನ ನಾವೇನ್ ಮಾಡಬಾರ್ದು, ಅಲ್ಲಗಳಿಬಾರ್ದು, ಅದನ್ನ ನಾವು ಕಳೆದುಕೊಳ್ಳಬಾರ್ದು, ದೇವರಿಂದ ನಾವು ದೂರ ಆಗಬಾರ್ದು. ಈ 3 ಮಾತುಗಳನ್ನ ನೆನಪಿಟ್ಕೊಡ್ರಿ. ಮೊದಲನೇದಾಗಿ, ಎಲ್ಲಿ ಬಿದ್ದಿದ್ದೀಯ ನೀನು ನೆನಪು ಮಾಡಿಕೊ. ಎರಡನೇದಾಗಿ, ಪಶ್ಚಾತ್ತಾಪ ಪಡು. ಒಂದು ವೇಳೆ ದೇವರಿಂದ ದೂರ ಆಗಿದ್ದೀಯೇನೋ, ದೇವರಿಗೆ ಒಂದು ದಿನ ಕೊಡಬೇಕು, ಅದು ಎಂತಹ ಗಳಿಗೆಯಾಗಿರ್ಲಿ, ಆ ಒಂದು ಸಮಯವನ್ನು ದೇವರಿಗೆ ಕೊಡ್ಲಾರದೆ ನಾವು ಇರಬಾರದು. ಹಲ್ಲೆಲೂಯಾ. ಮೂರನೇದಾಗಿ ಏನ್ ಪ್ರಿಯರೇ, ದೇವರ ಬಳಿಗೆ ಬರಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಈ ಕುಮಾರನಿಗೆ ಬಂದ ಮೇಲೆ ಮತ್ತೆ ಪುನಃ ಅಧಿಕಾರ ಕೊಟ್ಟರು ಇಲ್ವೋ? ಕೊಟ್ರು. ಎಲ್ಲಾ ರೀತಿಯಿಂದ ಏನ್ ಮಾಡಿದ್ರು, ದೇವರು ಆತನನ್ನ ಕ್ಷಮಿಸಿದ್ರು. ಪ್ರಿಯರೇ, ನಮ್ಮನ್ನು ಕೂಡ ದೇವ್ರು ಏನ್ ಮಾಡ್ತಾನೆ, ಕ್ಷಮಿಸುವಂತ ದೇವರಾಗಿದ್ದಾನೆ. ಇಲ್ಲಿ ಬಂದಿದ್ದಾರೆ ಒಬ್ರು, ಯಾರು, ಜ್ಯೋತಿ ಅಂತ ಹೇಳಿ. ಅವ್ರದ್ದು ಡೆಲಿವರಿ ಟೈಮಲ್ಲಿ ಬಹಳ ಭಯಂಕರ ಪರಿಸ್ಥಿತಿ. ಅದ್ಭುತವಾಗಿ ಅಚ್ಚೋಳಿಯಿಂದ ಅವರು ಅಲ್ಲಿ ಹೇಳ್ತಾ ಇದ್ದಾರೆ, ಭಯಂಕರ ಪರಿಸ್ಥಿತಿ. ಅಲ್ಲಿ ಬೇರೆಯವರು ಹೋಗಿ ಕೇಳಿದ್ರು ಕೂಡ ಡೆಲಿವರಿ ಟೈಮಲ್ಲಿ ಏನಾಯ್ತಂತೆ,
ಹೆಲ್ಪ್ ಮಾಡ್ತಾ ಇಲ್ಲ. ಪಾಪ ಹಣ ಇಲ್ಲ, ಹಣ ಇದ್ದವ್ರನ್ನ ಮಾತ್ರ ಭಾಳ ಚೆನ್ನಾಗಿ ಕೇರ್ ಮಾಡ್ತಾರೆ. ಇವತ್ತಿನ ದಿನ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ ಆದಂಗೆ ಆಗ್ಬಿಟ್ಟಾವ. ಅಲ್ಲೆಲ್ಲಯ್ಯ ಅಯ್ಯಮ್ಮ ಫೋನ್ ಮಾಡಿದ್ರು, ಡೇಟ್ ಎಲ್ಲ ಮುಗ್ದಾದ್ರಿ, ಇನ್ನ 2 ತಿಂಗಳು ಆದ್ಮೇಲೆ ಆಗುತ್ತಂತೇಳಿ ಹೇಳಿದಾರೆ. ರಿಪೋರ್ಟ್ ಹಂಗೆ ಬಂದಿತ್ತು. ಜ್ಯೋತಿ ನೆನಪಿದೆನಾ? ಇನ್ನ 2 ತಿಂಗಳು ಆದ್ಮೇಲೆ ಏನಾಗುತ್ತಂತೇಳಿ ಡೆಲಿವರಿ ಆಗುತ್ತೆ, ಮಗು ಮತ್ತೆ ಉಳಿಯೋದಕ್ಕೆ ಚಾನ್ಸಸ್ ಇಲ್ಲ. ಅಲ್ಲೆಲ್ಲಯ್ಯ ಪ್ರಾರ್ಥನೆ ಮಾಡಲಾಗಿ ದೇವರು ಅದ್ಭುತವಾಗಿ ಏನ್ ಮಾಡಿದ್ರಿ, ನಾರ್ಮಲ್ ಡೆಲಿವರಿ ಆಗುವಂತೆ ಮಾಡಿದ್ರು. ಅಲ್ಲೆಲ್ಲಯ್ಯ ಎಲ್ಲರನ್ನ ದೇವ್ರು ಏನ್ ಮಾಡ್ತಾನೆ, ಕೈ ಹಿಡಿದು ನಡೆಸ್ತಾನೆ. ಇಷ್ಟೇ ತಿಳ್ಕೊಳ್ರಿ, ದೇವರ ಬಳಿ ಇದ್ದಾಗ ಮಾತ್ರ ನಾವು ಸಮೃದ್ಧಿಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅನ್ಯರಿಗೆ ಎಲ್ಲ ಇದ್ರೂ ಕೂಡ ಅವರಿಗೆ ಶಾಂತಿ ಸಮಾಧಾನ ಇಲ್ಲ. ಪ್ರಿನ್ಸ್ ಆಫ್ ಪೀಸ್ ಅಂತ ಹೇಳಿ ಯಾರನ್ನ ಕರೀತಾರೆ? ಸಮಾಧಾನದ ರಾಜ ಯಾರು? ಏಸಪ್ಪ. ಏಸಪ್ಪ ನಂಬಿದ ಮಕ್ಕಳಿಗೆ ಇರುವಂತ ಸಮಾಧಾನ ಲೋಕದಲ್ಲಿರುವಂತವರಿಗೆ ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಹೇಳಿ. ನಮಗ್ ಗೊತ್ತಾದ ಕ್ಲೈಮ್ಯಾಕ್ಸ್ ಏನಂತ. ಕ್ಲೈಮ್ಯಾಕ್ಸ್ ಅಂದ್ರೆ ಏನು? ಲಾಸ್ಟ್ಗೆ ಎಂಡ್ ಏನಾಗುತ್ತಪ್ಪ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಲೋಕಸ್ಥರಿಗೆ. ಅವ್ರು ಅನ್ಕೊಳ್ತಾರ ಸತ್ತ ಮೇಲೆ ನಾಯಿನೋ ನರಿನೋ ಇನ್ನೊಂದು ಮುಂದೊಂದಾಗಿ ಹುಡ್ತೀವಿ ಅಂತೇಳಿ. ನಾವ್ ಹಂಗಲ್ಲ. ಸತ್ತ ಮೇಲೆ ಏನಾಗ್ತೀವಿ? ದೇವ್ರು ನಂಬಿದ್ರೆ, ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಿದ್ರೆ ಕಣ್ಣೆಲ್ಲಿ ತೆರಿತೀವಿ ನಾವು? ಪರಲೋಕದಾಗ. ಪರಲೋಕದಾಗ ಕಣ್ಣು ತೆರೆಯರು ಪರಲೋಕದಲ್ಲಿ ದೇವರೊಟ್ಟಿಗೆ ಆಳುವಂತವ್ರು ನಾವು. ಹಲ್ಲೆಲೂಯಾ. ನಮ್ಗೆಲ್ಲ ಗೊತ್ತಿದೆ, ನಮಗೆ ಸಮಾಧಾನ. ಹಲ್ಲೆಲೂಯಾ. ಏನ್ ಅನಾರೋಗ್ಯ ಬಂದ್ರು ಕೂಡ ಅದನ್ನ ಜಯಿಸುವಂತ ಶಕ್ತಿಯನ್ನ ದೇವ್ರು ನಮ್ಗೆ ಏನ್ ಮಾಡ್ತಾನೆ, ಕೊಡ್ತಾನೆ ಪ್ರಿಯರ. ಅದ್ರ ಸಲುವಾಗಿ ಈ 3 ಅಂಶಗಳನ್ನು ನೀವೇನ್ ಮಾಡ್ರಿ, ಜ್ಞಾಪಕದಲ್ಲಿ ಇಟ್ಟುಕೊಳ್ರಿ. ದಯವಿಟ್ಟು ದೇವರಿಂದ ಯಾರು ಕೂಡ ಏನ್ ಮಾಡ್ಬೇಡ್ರಿ, ದೂರ ಆಗ್ಬೇಡ್ರಿ. ಭಕ್ತಿಯ ಜೀವಿತವನ್ನ ಕಟ್ಟಿಕೊಳ್ಳ್ರಿ. ನಿಮ್ಮ ಕುಲ ನಿಮ್ಮನ್ನ ಪರಲೋಕಕ್ಕೆ ಸೇರಿಸಲ್ಲ, ನಿಮ್ಮ ಮತ ಪರಲೋಕಕ್ಕೆ ಸೇರಿಸಲ್ಲ, ನಿಮಗಿರ್ತಕ್ಕಂಥ ಬಣ್ಣ ನಿಮ್ಮನ್ನ ಪರಲೋಕಕ್ಕೆ ಸೇರಿಸಲ್ಲ. ಇವತ್ತಿನ ದಿನ ಹಣ ನಿನ್ನಲ್ಲಿ ಇದ್ರೆ ಎಲ್ಲರೂ ಬರ್ತಾರ. ಹಣ ಹೋದ್ರೆ ಯಾರಾದ್ರೂ ಬರ್ತಾರೆ ನಿನ್ನ ಹತ್ರಕ್ಕ? ಹಲ್ಲೆಲೂಯಾ. ಯಾರು ಬರಲ್ಲ ಪ್ರಿಯರೇ. ಕುಲಸ್ಥರು ಬರಲ್ಲ, ಇನ್ನೊಬ್ರು ಬರಲ್ಲ, ಮುನ್ನೊಬ್ರು ಬರಲ್ಲ. ಅದರ ಸಲುವಾಗಿ ಇವತ್ತಿನ ನಿನ್ನ ರಕ್ಷಣೆ ಎನ್ನುವಂಥದ್ದನ್ನ ಹೊಂದಬೇಕು. ರಕ್ಷಣೆ ಹೊಂದಿದ ಮೇಲೆ ಆತನಿಗೆ ಮೆಚ್ಚುಗೆಯಾಗಿ ನೀನು ನಡೆದುಕೊಳ್ಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ನೀನು ದೇವರಿಗೆ ವಿರೋಧವಾಗಿ ನಡೆದುಕೊಳ್ತಾ ಇದೀಯಾ? ದೇವ್ರ ವಾಕ್ಯ ಹೇಳುತ್ತೆ, ಆಹಾರವಲ್ಲದಕ್ಕೆ ಯಾಕೆ ನೀವು ವ್ಯಯ ಮಾಡ್ತಾ ಇದ್ದೀ, ಖರ್ಚು ಮಾಡ್ತಾ ಇದ್ದೀ ಅಂತೇಳಿ. ನಿನ್ನ ದೇಹವನ್ನ ಯಾವುದೋ ಒಂದು ಕೆಟ್ಟದಾಗಿರ್ತಕ್ಕಂಥ ವಸ್ತು ಸೇವನೆಗೋಸ್ಕರವಾಗಿ ನಿನ್ನ ದೇಹವನ್ನು ಕೆಡಿಸಿಕೊಳ್ತಾ ಇದೀಯಾ? ನಿನ್ನ ಮನಸ್ಸನ್ನ ಕೆಟ್ಟದಾದ ಆಲೋಚನೆಗೋಸ್ಕರವಾಗಿ ಕೆಡಿಸಿಕೊಳ್ತಾ ಇದೀಯಾ? ಯಾವ ವಿಷಯದಲ್ಲಿ ತಪ್ಪಿ ಹೋಗಿದೀಯಾ ಪ್ರಿಯನೇ, ಪ್ರಿಯಳೇ? ದೇವ್ರು ನಿನಗಾಗಿ ಎದುರು ನೋಡ್ತಾ ಇದ್ದಾನೆ. ದೇವ್ರು ನಿನಗಾಗಿ ಕಾಯ್ತಾ ಇದ್ದಾನೆ. ಅಯ್ಯೋ, ಈತನು ಪರಿಪೂರ್ಣವಾಗಿ ತಾನು ಬಿದ್ದ ಸ್ಥಿತಿಯನ್ನ ಜ್ಞಾಪಕ ಮಾಡಿಕೊಂಡು ನನ್ನಲ್ಲಿ ಇರುವಾಗ ಇರುವಂತ ಒಂದು ಶಾಂತಿ, ಸಮಾಧಾನ, ಸಮೃದ್ಧಿ, ಅಭಿವೃದ್ಧಿ ಯಾವ ರೀತಿಯಾಗಿರುತ್ತೋ ಆತನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟು ಪುನಃ ನನ್ನ ಬಳಿಗೆ ಬರುವುದಾದರೆ ನಾನು ಪುನಃ ಆತನಿಗೆ ಹೆಚ್ಚಿನದನ್ನು ಕೊಡುವೆನು ಎಂಬುದಾಗಿ ಯೆಶಾಯನ ಬರೆದ ಗ್ರಂಥ, ಪ್ರವಾದನೆ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ತಪ್ಪಿ ಹೋದಂತ ಜನರನ್ನ ಪುನಃ ಫಲಿಸುವ ಹಾಗೆ ನಾನು ಮಾಡುತ್ತೇನೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಇವತ್ತು ನೀನು ದೇವರಿಂದ ತಪ್ಪಿ ಹೋಗಿದ್ದೀಯೇನು? ನಿನ್ನ ಕೆಲಸಗಳ ಮೂಲಕವಾಗಿ, ನೀನು ಮಾಡುವಂತ ಆಚರಣೆ ಸಂಪ್ರದಾಯಗಳ ಮೂಲಕವಾಗಿ ದೇವರಿಂದ ದೂರವಾಗಿದ್ದೀಯೇನೋ ಪ್ರಿಯನೇ, ಪ್ರಿಯ. ಒಂದ್ಸಾರಿ ಆಲೋಚನೆ ಮಾಡು. ಸೃಷ್ಟಿಕರ್ತನಾದ ದೇವರು ಒಪ್ಪಾತನೇ, ಆತನೇ ನರನಾಗಿ ಧರೆಗೆ ಇಳಿದು ಬಂದಿರುವಂತ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ನಂಬಿದರೆ ರಕ್ಷಣೆ, ಮೋಕ್ಷ, ನಿತ್ಯ ಜೀವ ಉಂಟು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಈ ಸಂದರ್ಭದಲ್ಲಿ ತಪ್ಪಿ ಹೋದ ಕುಮಾರ ತನ್ನ ತಂದೆಯನ್ನು ನೆನಪು ಮಾಡಿಕೊಂಡ. ತಪ್ಪಿ ಹೋದ ಕುಮಾರ ಪಶ್ಚಾತ್ತಾಪ ಪಟ್ಟ. ತಪ್ಪಿ ಹೋದ ಕುಮಾರ ಪುನಃ ತನ್ನ ತಂದೆಯ ಮನೆಗೆ ಬಂದ ಮೇಲೆ ಹಬ್ಬ ನಡೆಯಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಹಬ್ಬ ಅಂದ್ರೆ ಅದು ಸಂತೋಷಕ್ಕೆ ಸಾದೃಶ್ಯ ಪ್ರಿಯರೇ. ಇನ್ನು ತಪ್ಪಿ ಹೋಗಿ ಪುನಃ ಬರುವಾಗ ದೇವ್ರೇ ನೀನು 1 ಹೆಜ್ಜೆ ಇಟ್ಟರೆ ಆತ ನಿಮ್ 10 ಹೆಜ್ಜೆ ಮುಂದೆ ಇಟ್ಟು ನಿನ್ನನ್ನು ಬರಮಾಡಿಕೊಳ್ತಾನೆ. ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ಸ್ತೋತ್ರಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕರ್ತನೇ, ಕೋಟಿ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ರಾಜನೇ ಸ್ವಾಮಿ, ನಾವು ಈ ಲೋಕದಲ್ಲಿ ಇರುವಾಗ
ಲೌಕಿಕವಾಗಿರ್ತಕ್ಕಂಥ ಅನೇಕವಾದ ಮಲಿನಗಳು ಸ್ವಾಮಿ ನಮ್ಮ ಬಳಿಗೆ ಬರುವಾಗ, ಶೋಧನೆಗಳು ಬರುವಾಗ, ಈ ಲೋಕದ ಆಚರಣೆ ಸಂಪ್ರದಾಯಗಳು ಬರುವಾಗ ಅವುಗಳಿಗೆ ಒಳಗಾಗಲಾರದ ಹಾಗೆ ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿಧೇಯತೆ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಯ್ಯ. ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ, ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ತಿರುಗಿಕೊಂಡು ಪುನಃ ನಿನ್ನಲ್ಲಿರುವಂಥ ಸಮೃದ್ಧಿಯನ್ನು ನಾವೆಲ್ಲರೂ ಹೊಂದಿಕೊಳ್ಳುವಂಥ ಸ್ಥಿತಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಸ್ಥಳದ ಸುತ್ತಲೂ ನಿನ್ನ ದೂತರನ್ನು ಕಾವಲಾಗಿರಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ಕಾರ್ಯ ಮಾಡಿ ಬಲಪಡಿಸಿ ಭದ್ರಪಡಿಸಿ ಎಲ್ಲ ವಿಷಯದಲ್ಲಿ ನಡೆಸುತ್ತಾ ಬರಬೇಕೆಂಬುದಾಗಿ ಏಸಯ್ಯ. ಇವರು ಯಾರು ಕೂಡ ತಪ್ಪಿ ಹೋಗಲಾರದ ಹಾಗೆ ಇವರ ಸುತ್ತಲೂ, ಯೋಬನ ಮನೆಯ ಸುತ್ತಲೂ ಯಾವ ರೀತಿಯಾಗಿ ಬೇಲಿ ಹಾಕಿದ್ದೀಯೋ ಅದೇ ರೀತಿಯಾಗಿ ಇವರ ಸುತ್ತಲೂ ಕೂಡ ಬೇಲಿ ಹಾಕಿ ಇವರನ್ನ ಸ್ವಾಮಿ ಭದ್ರಪಡಿಸಿ, ಯಾವ ಸೈತಾನನ ಕುತಂತ್ರ ಆತ್ಮಗಳು ಇವರ ಸಮೀಪಕ್ಕೆ ಬರಲಾರದ ಹಾಗೆ ನೀನೇ ಕಾಯ್ದು ಕಾಪಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ಬೇಡಿದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್. ಸಮಯದಲ್ಲಿ ಮೊಣಕಾಲೂರೋಣ.